ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾಕ್ಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲಿದ್ದೆ ಹೇಳಿ ಕೇಳ್ರೆ ಇಂದಿನ ಲೊಕೇಶನ್ ಸ್ಪಾನ್ಸರ್ ಚೇತನಕ್ಕನ ಕ್ಲಿನಿಕ್ ಹೇಳಿ ಹೇಳಕ್ಕು. ಚೇತನಕ್ಕ, ಶುರು ಮಾಡುವ ಮೊದಲು ಈ ಕ್ಲಿನಿಕ್ ಎಲ್ಲಿಪ್ಪದು ಹೇಳಿ. ಇದು ವರಾ ಕ್ಲಿನಿಕ್ ಹೇಳಿ ಶಿವಬಾಗ್ ನ್ಯೂ ರೋಡ್ ಹೇಳಿ ಕದ್ರಿ ಇಲ್ಲಿ ಯಾವತ್ತು ಬಪ್ಪ ಓಕೆ ಹೆಂಗೆ ಬಪ್ಪಲಕ್ಕು ನಂತೂರಿಂದ ಆಭರಣ ಸೈಡ್ ಇಲ್ಲಿ ಆಭರಣ ಜ್ಯುವೆಲ್ಲರ್ಸ್ ಸೈಡ್ ಇಲ್ಲಿ ಒಂದು ರೋಡ್ ಹೋಗ್ತು. ಆ ರೋಡ್ ಇಲ್ಲಿ ಸೀದಾ ಬಂದ್ರೆ ಇನ್ನೊಂದು ಸೈಡ್ ಇಂದ ಎಂಟ್ರಿ ಹೇಳಿದ್ರೆ ಕದ್ರಿಲಿ ಅಪ್ಸರ ಐಸ್ ಕ್ರೀಮ್ಸ್ ಹೇಳಿ ಶಾಪ್ ಇತ್ತು. ಅದರ ಎದುರಾಣ ರೋಡ್ ಅದೇ ಈಗಾಗಲೇ ಖಂಡಿತ ಚೇತನಕ್ಕನ ಪರಿಚಯ ಎಲ್ರಿಗೂ ಇದ್ದು ಹೇಳಿ ನನಗೆ ಅನ್ಸುತ್ತು. ಎಂತಕ್ಕೆ ಹೇಳಿದ್ರೆ ಖಂಡಿತ ಈಗ ಆಲ್ರೆಡಿ ಪಾರ್ಟ್ ಒಂದು ಆಯ್ದು ನಮ್ಮ ಒಂದು ಇಂಟರ್ವ್ಯೂ, ನಮ್ಮ ಒಂದು ಮಾತುಕತೆ. ಹಾಗೆ ಇಂದು ಪಾರ್ಟ್ 2 ಕಮೆಂಟ್ ಮಾಡಿ ಹೇಳಿ ಕೇಳಿದ್ದಕ್ಕೆ ಕಮೆಂಟ್ ಮಾಡಿ ಪ್ರಶ್ನೆಗಳ ಕೇಳಿದ್ದಿ. ಹಾಗೆ ಅದ್ರೊಟ್ಟಿಗೆ ಕೆಲವೊಂದು ಪ್ರಶ್ನೆಗಳು ಬಾಕಿ ಇತ್ತಿದ್ದವು. ಹಾಗೆ ಎಪಿಸೋಡ್ 2 ಮಾಡುವ ಹೇಳಿಯಪ್ಪ ಚೇತನಕ್ಕ ಓಕೆ ಹೇಳಿ ಒಪ್ಪಿ ಇಂದು ಸಿಕ್ಕಿದ್ದವು ನಮಗೆ ಮಾತಾಡಿಸುವಾಗ. ಸೊ ಎಸ್, ಇಂದು ಮತ್ತೆ ಗೈನಕಾಲಜಿಸ್ಟ್ ಡಾಕ್ಟರ್ ಚೇತನಾ ಬಿ ಅವರೊಟ್ಟಿಗೆ ನಮ್ಮ ಮಾತುಕತೆ ಮುಂದುವರಿತಾ ಇದ್ದು. ಚೇತನಕ್ಕ ನಮಸ್ತೆ, ಹೇಗಿದ್ದಿ? ಸೊ ಎಸ್, ಮೊದಲಿಂಗೆ ಅದೇ ನಾನು ಹೇಳಿದೆ ಕಮೆಂಟ್ ಬೈಂದು ಹೇಳಿ ಅದ್ರಲ್ಲಿ 2 ಕ್ವಶನ್ಸ್ ಎತ್ತಿದ್ದವು. ಒಂದು ಎಂತರ ಹೇಳಿ ಅವಕ್ಕೆ ಹೇಳಿ ಏಜ್ ಆಯ್ದು, ಮತ್ತೆ ಮೊದಲು ಟ್ಯೂಬರ್ಕ್ಯುಲೋಸಿಸ್ ಬಂದಿತ್ತಿದ್ದಾಡ. ಹಾಗೆ ಅದೇ ಇನ್ಫೆಕ್ಷನ್ ಆಗಿ ಅವು ಟ್ರೀಟ್ಮೆಂಟ್ ತಗೊಂಡಿದ್ದವು. ಆದರೂ ಅವಕ್ಕೆ ಎಂತ ಆಗ್ತಾ ಇದ್ದು ಹೇಳಿದ್ರೆ ಈಗ ಸಡನ್ ಒಂದು ಹೆದರಿಕೆ ಆದ ಅಪ್ಪದು. ಸಡನ್ ತಲೆಯಲ್ಲಿ ಎಂತ ಆಗ್ತಾ ಇದ್ದ ಆಲೋಚನೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ, ಹಿಂಗೆಲ್ಲ ಆಗಿ ನೋಡಿದ್ದಾಡ. ಇದು ಯಾವ್ದ್ರಿಂದ ಹೇಳಿದ್ರೆ ಏಜ್ ಆಗ್ತಾ ಹೋದಂಗೆ ಹಾರ್ಮೋನಲ್ ಸಮಸ್ಯೆ ಹಂಗೆಂತಾರು ಬಂದು ಹಿಂಗೆ ಅಪ್ಪ ಚಾನ್ಸಸ್ ಇದ್ದ ಹಿಂಗೆ ಕೆಲವಸ್ತಿ ಮೆನೋಪಾಸ್ ಟೈಮ್ ಅಲ್ಲಿ ಚೇಂಜಸ್ ಆಗುತ್ತೆ. ಈಗ ಮೆನೋಪಾಸ್ ಹೇಳಿದ್ರೆ ಬಾಡಿಲಿ ಓವರಿಯಿಂದ ಸೆಕ್ರೆಟ್ ಆಗುವ ಹಾರ್ಮೋನ್ ಈಸ್ಟ್ರೋಜನ್ ಎಲ್ಲ ಕಮ್ಮಿ ಆಗ್ತದೆ. ಸೊ ಅದು ಬರೀ ನಮ್ಮ ರಿಪ್ರೊಡಕ್ಟಿವ್ ಫಂಕ್ಷನ್ ಅಂತ ಇದ್ದು ಪೀರಿಯಡ್ಸ್ ಬರ್ತದು ಅದಕ್ಕೆ ಸೀಮಿತ ಅಲ್ಲ, ಇಡೀ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ಸೊ ಒನ್ ಆಫ್ ದ ಚೇಂಜಸ್ ನಮ್ಮ ನಾವು ಎಷ್ಟು ಯೋಚಿಸುವ ಶಕ್ತಿಯಿಂದ ಹಿಡಿದು ನಮ್ಮ ಮೂಡ್, ನಮಗೆ ಡಿಸಿಷನ್ ತಕೊಂಬ ಕೇಪಬಿಲಿಟಿ, ಇಂಟೆಲಿಜೆನ್ಸ್, ಮೆಮರಿ ಅದೆಲ್ಲ ಕೂಡ ಎಫೆಕ್ಟ್ ಆಗ್ತದೆ. ಸೊ ಎಲ್ಲ ಅದೇ ಕಾರಣದಿಂದಾಗಿ ಹೇಳಿರ್ತೇನೆ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿ ಕೆಲವು ಸತಿ ಮೈನರ್ ವಿಟಮಿನ್ ಡೆಫಿಷಿಯನ್ಸೀಸ್ ಇದ್ದರೂ ಆಗುವ ಸಾಧ್ಯತೆ ಇತ್ತು, ಅಥವಾ ಅನ್ಡಯಾಗ್ನೋಸ್ಡ್ BP, ಶುಗರ್, ಹಾಗೆ ಮಲ್ಟಿಪಲ್ ರೀಸನ್ಸ್ ಇತ್ತು. ಎಕ್ಸಾಕ್ಟ್ಲಿ ಇದೊಂದೇ ಕಾರಣ ಅಂತ ಹೇಳಿರ್ತೀವಿ. ಒಂದಾಗಿ ಚೆಕ್ ಮಾಡಿ ನೋಡಿದ್ರೆ ಅಂದಾಜು ಗೊತ್ತಾಗ್ತದೆ. ಬಟ್ ಇದೆ ನಾನೀಗ ಕೇಳಿದ ಹಂಗೆ ಈ ಕ್ವೆಶ್ಚನ್ ಅಥವಾ ಇಂತ ಕ್ವೆಶ್ಚನ್ ಯಾರು ಕೇಳಿದವಿದ್ದವ ಹೇಳಿ ಹಿಂಗೆಲ್ಲ ಹಿಂಗ ಆಗ್ತಾ ಇದ್ದು ಹೇಳಿ, ಅಥವಾ ಇದೇ ಈಗ ನಿಂಗ ಫಸ್ಟ್ ಟೈಮ್ ಹೀಗೆ ಕೇಳ್ತಾ ಹಾಗೆ ಕೇಳ್ತು ಹಿಂಗೆ ಅಪ್ಪ ಸಾಧ್ಯತೆ ಇತ್ತು. ಎಕ್ಸಾಕ್ಟ್ ಆಗಿ ಎಂತ ಆಗ್ತಾ ಇದ್ದಳು ಗೊತ್ತಪ್ಪಲ್ಲ, ಒಂದರಿ ಪರೀಕ್ಷೆ ಮಾಡಿಸಿಕೊಂಡು ಕೆಲವು ಟೆಸ್ಟ್ ಎಲ್ಲ ಸಜೆಸ್ಟ್ ಮಾಡೋದು, ಅದನ್ನ ನೋಡಿ ಡಿಸೈಡ್ ಮಾಡಿ. ಓಕೆ, ಅದೇ ಎರಡನೇ ಕ್ವೆಶ್ಚನ್ ಎಂತ ಇತ್ತಿದ್ದು ಹೇಳಿದ್ರೆ ಈಗ ಮೈಗ್ರೇನ್ ಹೇಳುದು ಕಾಮನ್ ಅಂತ. ಸೊ ಇವು ಎಂತ ಕೇಳ್ತಾ ಇದ್ದವು ಹೇಳಿದ್ರೆ ಈಗ ಅದೇ ಪೀರಿಯಡ್ಸ್ ಅಪ್ಪ ಟೈಮಿಗೆ ಹಾರ್ಮೋನಲ್ ಚೇಂಜಸ್ ಇಂದಾಗಿ, ಅಥವಾ ಈಗ ಸಣ್ಣ ಮಕ್ಕಳಿಗೆ ಪೀರಿಯಡ್ಸ್ ಯಾವಾಗ ಸ್ಟಾರ್ಟ್ ಆಗುದು ಅದರಿಂದಾಗಿ ಹಾರ್ಮೋನಲ್ ಚೇಂಜಸ್ ಇಂದಾಗಿ ಅವಕ್ಕೆ ಮೈಗ್ರೇನ್ ಬಪ್ಪ ಚಾನ್ಸಸ್ ಇದ್ದ ಕೇಳಿದ್ರು. ಹಾರ್ಮೋನಲ್ ಚೇಂಜಸ್ ಇಂದಾಗಿ ಮೈಗ್ರೇನ್ ಬಪ್ಪದು ಒಳ್ಳೆ. ಮೈಗ್ರೇನ್ ಹೇಳಿದ್ರೆ ಅದು ಒಂದು ರೀತಿಯ ತಲೆಬೇನೆ, ಅದಕ್ಕೆ ಎಕ್ಸಾಕ್ಟ್ಲಿ ಎಂತ ಕಾರಣ ಹೇಳಿ ಕಂಡುಹಿಡಿಯುವಲ್ಲಿ ಇರ್ತದೆ. ಆ ತಲೆಬೇನೆ ಬಪ್ಪದಕ್ಕೆ ಕೆಲವು ಟ್ರಿಗರ್ಸ್ ಬೇರೆ ಬೇರೆ ಜನಗಳಿಗೆ ಅದು ಬೇರೆ ಬೇರೆ, ಅದು ಎಕ್ಸ್ಪೀರಿಯನ್ಸ್ ಆಧಾರ ನಮ್ಮ ಬಾಡಿ ಟೈಪ್. ಕೆಲವರಿಗೆ ಚಾಕ್ಲೇಟ್ ತಿಂದರೆ ಬರುತ್ತೆ, ಕೆಲವರಿಗೆ ಬಿಸಿಲಿಂಗ್ ಹೋದರೆ ಬರುತ್ತೆ, ಕೆಲವರಿಗೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಲೈಟ್ ಸ್ಟಿಮ್ಯುಲೇಷನ್ ಇಂದ ಬರೋ ಚಾನ್ಸ್. ಸೊ ನಮಗೆ ಯಾವಾಗ ಹೆಡ್ಏಕ್ ಬಂತು, ಆ ಹೆಡ್ಏಕ್ ಬಪ್ಪ ಮೊದಲೇ ನಾವ್ ಎಂತ ಮಾಡಿರ್ತೀವಿ ಹೆಡ್ಏಕ್ ಬಪ್ಪಲ್ಲಿ ಹೇಳಿ ಹಾಗೆ ಕೋರಿಲೇಟ್ ಮಾಡಿಕೊಂಡು ಹೋದಪ್ಪಾಗ ಕಾರಣ ಟ್ರಿಗರ್ ಬಂತು. ಸೊ ಮೇನ್ ಟ್ರೀಟ್ಮೆಂಟ್ ಅದರಲ್ಲಿ ಟ್ರಿಗರ್ ಗಳ ಅವಾಯ್ಡ್ ಮಾಡೋದು ಆದಷ್ಟು. ಅದರೊಟ್ಟಿಗೆ ಮದ್ದು ಮತ್ತೆ ಪ್ರಾಣಾಯಾಮ, ಮೆಡಿಟೇಷನ್ ಅದೆಲ್ಲವೂ ಕೂಡ ಹೆಲ್ಪ್. ಮೇನ್ ಇಸ್ ಅವಾಯ್ಡಿಂಗ್. ಸೊ ಕೆಲವರಿಗೆ ಹಾರ್ಮೋನಲ್ ಚೇಂಜಸ್ ವಿಲ್ ಬಿಕಮ್ ಟ್ರಿಗರ್. ಸೊ ಆ ಟೈಮಲ್ಲಿ ಪೀರಿಯಡ್ ಹತ್ತರೆ ಬಂದಪ್ಪದ ಮದ್ದಿಂದ ಹೆಚ್ಚು ಮೇನ್ ಆಗಿ ವರ್ಕ್ ಅಪ್ಪದು ಮೆಡಿಟೇಷನ್, ಪ್ರಾಣಾಯಾಮ ಹಂಗ ಸಪೋರ್ಟಿವ್. ಬೇರೆ ಬಂದ್ರೆ ಹೆಂಗ್ ಮದ್ದು ತಕೊಳ್ಳಲ್ಲ.
ಸೊ ಎಕ್ಸಾಕ್ಟ್ ಆಗಿ ಹಾರ್ಮೋನಲ್ ಚೇಂಜಸ್ ಇಂದಲೇ ಮೈಗ್ರೇನ್ ಹೇಳಿಯಲ್ಲ, ಬಟ್ ಹಾ. ಕೆಲವರಿಗೆ ಇದು ಟ್ರಿಗರ್ Trigger, ಆಗಿತ್ತು. ಹಾ. ಓಕೆ. ಈಗ ಡಯಾಬಿಟಿಸ್ ಸುಮಾರು ಜನ ಗೆದ್ದು, ಸೊ ಖಂಡಿತ ನಾನು ಇದ್ರ ಬಗ್ಗೆ ಹೆಚ್ಚಿನದೆಲ್ಲ ಎಂತ ಎಕ್ಸ್ಟ್ರಾ ನೋಡಿದ್ದಿಲ್ಲ, ಬಟ್ ನಾನು ಹೇಳಿದ್ರೆ ಕೇಳ್ತಾ ಇರ್ಬೋದು. ಈಗ ಡಯಾಬಿಟಿಸ್ ಇಪ್ಪವಕ್ಕೆ ಹ್ಮ್. ಯಾವ ರೀತಿ ಎಲ್ಲ ಸಮಸ್ಯೆಗ ಈ ಹಾರ್ಮೋನಲ್ ಚೇಂಜಸ್ ಇಂದ ಅಟ್ಯಾಕ್ ಆಯ್ತು ಹೇಳಿ ಕೇಳಕ್ಕ ಹೇಳಿ ನನಗೆ ಗೊತ್ತಿಲ್ಲ, ನನಗೆ ಕೇಳ್ತಾ ಇದ್ದೀನಿ. ರಿಲೇಟೆಡ್ ಟು ಈಗ ಡಯಾಬಿಟಿಸ್ ಇಪ್ಪವಕ್ಕೆ ಯಾವ್ದೆಲ್ಲ ತರದ ಈಗ Complications. ಕಾಂಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಬರುತ್ತೆ? ಡಯಾಬಿಟೀಸ್ ಹೇಳಿದ್ರೆ ಬಾಡಿ ಶುಗರ್ ಕಂಟೆಂಟ್ ಹೆಚ್ಚಪ್ಪದು, ಇನ್ಸುಲಿನ್ ಸೆಕ್ರೇಷನ್ ಎಲ್ಲ ಕಮ್ಮಿ. ಹ್ಮ್. ಸೊ ಹೈ ಅಮೌಂಟ್ ಆಫ್ ಶುಗರ್ ಮೇನ್ಲಿ ಅದು ಒಂದು ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ ಇನ್ಫೆಕ್ಷನ್ಸ್ ಈಸಿಲಿ ಆಗೋ ಚಾನ್ಸ್. ಸೊ ನಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ ನೋಡ್ತಾರೆ, ವೆಜೈನಲ್ ಡಿಸ್ಚಾರ್ಜ್ ಬರ್ಬೋದು, ಬೇರೆ ಟೈಮಿಗೆ ಹೊಟ್ಟೆ ಬೇನೆ ಅಥವಾ ಸಂಬಂಧ ಮಾಡುವ ಹೊಟ್ಟೆ ಬೇನೆ. ಸೊ ಹಂಗೆ ಚಾನ್ಸಸ್ ಎಲ್ಲ ಹೆಚ್ಚು. ಅದು ಮೇನ್ಲಿ ಇನ್ಫೆಕ್ಷನ್ ಕಾರಣ. ಮತ್ತೆ ಶುಗರ್ ಕಂಟ್ರೋಲ್ ಇಲ್ಲತ್ತೆ ತುಂಬಾ ಹೈ 300-400 ಎಲ್ಲ ಇದ್ದ ಯೂರಿನ್ ಇನ್ಫೆಕ್ಷನ್, ವೆಜೈನಲ್ ಇನ್ಫೆಕ್ಷನ್ ಎಲ್ಲ ರಿಪೀಟೆಡ್ಲಿ ಹಾಕೋದು ಹೆಚ್ಚು. ಈಗ ಅದಪ್ಪಾಗ ಟ್ರೀಟ್ಮೆಂಟ್ ತಕೊಂಡ್ರು ಕೂಡ ಹಾಗೆ ಆ ಆಂಟಿಬಯೋಟಿಕ್ ಕೋರ್ಸ್ ಮುಗಿದ ಮತ್ತೆ ಅಥವಾ ಆಂಟಿ ಫಂಗಲ್ ಕೋರ್ಸ್ ಮುಗಿದ ಕೂಡಲೇ ಪುನಃ ಹಬ್ಬ ಚಾನ್ಸ್ ಅಂತ ಕೇಳಿದ್ರೆ ಶುಗರ್ ಹೈ ಪಕ್ಕ ಆ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಪುನಃ ಪುನಃ ಗ್ರೋ ಆಗೋ ಚಾನ್ಸ್. ಒಂದು ಅದು ಇನ್ಫೆಕ್ಷನ್ ಸಮಸ್ಯೆ. ಇನ್ನೊಂದು ಈ ಹೈ ಶುಗರ್ ಇಂದಾಗಿ ನಮ್ಮ ಎಲ್ಲ ನರಗ ಎಫೆಕ್ಟ್ ಆಗೋ ಚಾನ್ಸ್. ಸೊ ಕಾಲಿಗೆಲ್ಲ ಸೆನ್ಸೇಷನ್ ಇಲ್ಲ ಅಂದ್ರೆ ಫುಲ್ ಗಾಯ ಆಗ್ಬೋದು, ಆ ಗಾಯ ಅಲ್ಸರ್ ಆಗ್ತದೆ, ಜೋರ. ಸೊ ಕೆಲವರಿಗೆ ಎಷ್ಟು ಜೋರ ಅಂತ ಹೇಳಿದ್ರೆ ಕಾಲೆಲ್ಲ ಕೊಳತು ಹೋಗಿ ಕಟ್ ಮಾಡುವ ಚಾನ್ಸ್ ಇದೆ. ಡಯಾಬಿಟಿಕ್ ನ್ಯೂರೋಪತಿ ರಿಲೇಟೆಡ್ ಅಲ್ಸರ್ಸ್, ಸೊ ಅದು ಆಗೋ ಚಾನ್ಸ್ ಇರ್ತದೆ. ಅದರೊಟ್ಟಿಗೆ ಎಲ್ಲ ಆರ್ಗನ್ ಮೇಲೆ ಡ್ಯಾಮೇಜ್, ಅದು ಇನ್ ಜನರಲ್ ಇನ್ ಡಯಾಬಿಟಿಸ್. ಸೊ ಕಣ್ಣಿನ ಮೇಲೆ ಎಫೆಕ್ಟ್ ಆಗೋದು, ವಿಷನ್ ಲಾಸ್ ಆಗ್ತದೆ, ಡಯಾಬಿಟಿಕ್ ರೆಟಿನೋಪತಿ, ಕಿಡ್ನಿ ಡ್ಯಾಮೇಜ್ ಆಗ್ತದೆ. ಕೆಲವರಿಗೆ ಎಂಡ್ ಸ್ಟೇಜ್ ಕಿಡ್ನಿ ಫೇಲ್ ಆಗ್ಬೋದು, ಡಯಾಲಿಸಿಸ್ ಬೇಕಾಗ್ಬೋದು, ಹಂಗೆ ಆಗೋ ಚಾನ್ಸ್ ಉಂಟು. ಮತ್ತೆ ಹಾರ್ಟ್ ಅಟ್ಯಾಕ್ ಹಾಕೋದು ಎಲ್ಲರಿಗೆ ಹೆಲ್ದಿ ಅದರ್ ನಾನ್ ಡಯಾಬಿಟಿಕ್ ಪೀಪಲ್ ಬೇನೆ ಬಂದು ಅಟ್ಲೀಸ್ಟ್ ನಾವು ಹಾಸ್ಪಿಟಲ್ ಹೋಗ್ಬಿಟ್ಟು ಟ್ರೀಟ್ಮೆಂಟ್. ಡಯಾಬಿಟೀಸ್ ನರ ಎಫೆಕ್ಟ್ ಆಗಿದ್ದ ಕಾರಣ ಅದು ಕೂಡ ಸೈಲೆಂಟ್ ಆಗಿ ಬೇನೆ ಬರ್ತದೆ. ಸೊ ಚಾನ್ಸಸ್ ಆಫ್ ಗೋಯಿಂಗ್ ಟು ಹಾಸ್ಪಿಟಲ್ ಕಮ್ಮಿ ಆಗುತ್ತೆ, ಟ್ರೀಟ್ಮೆಂಟ್ ಸಡನ್ ಡೆತ್ ಹೆಚ್ಚು. ಸೊ ಡಯಾಬಿಟೀಸ್ ಈಚ್ ಅಂಡ್ ಎವ್ರಿ ಆರ್ಗನ್ ಎಲ್ಲ ಕಡೆ ಅಫೆಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಈಗ ಯಂಗ್ ಏಜ್ ಅಲ್ಲಿ ಡಯಾಬಿಟೀಸ್ ಇನ್ನು ಕನ್ಸೀವ್ ಆಗಕ್ಕಷ್ಟೇ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಕನ್ಸೀವ್ ಅಪ್ಪಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸ್ ಇದೆ. ಇದಕ್ಕೆ ಒಂದು ಪ್ರೆಗ್ನೆನ್ಸಿ ನಿಂಬಲ್ಲಿ ಎಷ್ಟೋ ಇವೆಂಟ್ಸ್ ಮ್ಯಾಚ್ ಆಯ್ತು, ಟೈಮಿಂಗ್ ಮ್ಯಾಚ್, ಅದೆಲ್ಲ ಅಗೇನ್ ಹಾರ್ಮೋನ್ಸ್ ಇಂದ ಕಂಟ್ರೋಲ್ ಮಾಡಿ. ಸೊ ಈ ಶುಗರ್ ಲೆವೆಲ್ ಏರುಪೇರಿಂದ ಅದು ಕೂಡ ಎಫೆಕ್ಟ್ ಆಗಿ ಫಸ್ಟ್ ಆಫ್ ಆಲ್ ಕನ್ಸೀವ್ ಅಪ್ಪಲ್ಲೇ ಕಷ್ಟ. ಕನ್ಸೀವ್ ಆದರೂ ಅದು ಫುಲ್ 9 months ಗ್ರೋ ಅಪ್ಪಲ್ಲೇ ಕೆಲವರಿಗೆ ಕಷ್ಟ ಇದೆ. ಪುನಃ ಸ್ಟಾರ್ಟಿಂಗ್ ಅಬೋರ್ಷನ್ ಆಗಿ ಹೋಗ್ತದೆ. ಅದೇ ಮತ್ತೆ ಕನ್ಸೀವ್ ಆ ತೋಳಿ ಮಾಡಿ ಆ ಟೈಮಲ್ಲಿ ಶುಗರ್ ತುಂಬಾ ಹೈ ಇದೆ. ಈ ಡಯಾಬಿಟೀಸ್ ಕಂಟ್ರೋಲ್ ಎಷ್ಟು ತೋಳಿ ನೋಡ್ಲಿ HbA1c ಬ್ಲಡ್ ಟೆಸ್ಟ್. ಸೊ ಕನ್ಸೀವ್ ಅಪ್ಪ ಟೈಮಲ್ಲಿ ಆ HbA1c 9-10 ಹೈ ಇದೆ. ಆ ಟೈಮಲ್ಲಿ ಬೇಬಿದ ಆರ್ಗನ್ಸ್ ಎಂತಲ್ಲ ಅದು ಫಸ್ಟ್ 3 months ಅಲ್ಲಿ ಆರ್ಗನ್ಸ್ ಎಲ್ಲ ಕರೆಕ್ಟ್ ಆಗಿ ಫಾರ್ಮ್. ಮತ್ತೆ 6 months ಅಲ್ಲಿ ಬೆಳೆದ ಆರ್ಗನ್ ಇನ್ನೂ ದೊಡ್ಡ ಹೋಗ್ತಾ. ಸೊ ಈ ಫಸ್ಟ್ 3 months ಅಲ್ಲಿ ಅಂತ ಆರ್ಗನ್ ಫಾರ್ಮ್ ಆಗುತ್ತೆ, ಆರ್ಗ್ಯಾನೋಜೆನೆಸಿಸ್ ಆಗುತ್ತೆ. ಆ ಟೈಮ್ ಅಲ್ಲಿ ಎನಿ ಇನ್ಸಲ್ಟ್ ಟು ದ ಗ್ರೋಯಿಂಗ್ ಫೀಟಸ್ ವಿಲ್ ರಿಸಲ್ಟ್ ಇನ್ ಪರ್ಮನೆಂಟ್ ಪ್ರಾಬ್ಲಮ್ಸ್, malformations. ಸೊ ಹೈ ಶುಗರ್ ಇಸ್ ಒನ್ ಆಫ್ ದ ರೀಸನ್ಸ್. ಹಾಗೆ ಬೆಳವಣಿಗೆ ಕರೆಕ್ಟ್ ಆಗಿ ಆಗದ್ದೇ, ಈ ಬುದ್ಧಿಮಾಂದ್ಯತೆ ಅಥವಾ ಸರಿ ಕೈ ಕಾಲು ಬೆಳಿತಿಲ್ಲ ಹಂಗೆಲ್ಲ ಆಗೋ ಚಾನ್ಸ್ ಕೂಡ, ಹಾರ್ಟ್ ಪ್ರಾಬ್ಲಮ್ ಬೇಬಿ. ಸೊ ಕನ್ಸೆಪ್ಷನ್ ಟೈಮಲ್ಲಿ ಶುಗರ್ ಕಂಟ್ರೋಲ್ ಇಲ್ಲದ್ರೆ ಹಂಗೆ ಆಗೋ ಚಾನ್ಸ್ ಇದೆ. ಸೊ ಕನ್ಸೀವ್ ಅಪ್ಪ ಟೈಮಲ್ಲಿ ಶುಗರ್ ಕಂಟ್ರೋಲ್ ತುಂಬಾ ಇದೆ. ಸೊ ಆಲ್ರೆಡಿ ಫ್ಯಾಮಿಲಿಯಲ್ಲಿ ಡಯಾಬಿಟೀಸ್ ಇದ್ದು ಅಥವಾ ನಮಗೆ ಯಾರಿಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದ ಅವಕ್ಕೆ ಡಯಾಬಿಟೀಸ್ ಇದ್ದು ಕನ್ಸೆಪ್ಷನ್ ಪ್ಲಾನ್ ಮಾಡೋ ಮೊದಲೇ ಡಾಕ್ಟರ್ ಹತ್ರ ಹೋಗಿ ಶುಗರ್ ಲೆವೆಲ್ ಎಲ್ಲ ಆಪ್ಟಿಮೈಸ್ ಮಾಡಿ ಮತ್ತೆ ಪ್ಲಾನ್ ಮಾಡಿ.
ಈಗ ಅದೇ ನಿಂಗ ಹೇಳಿದೆ, ಇದು ಈಗ ಇದೆಂತ ಪೆದ್ದಿ ಹೇಳಿದ್ರೆ ಬಟ್ ಸ್ಟಿಲ್ ನಿಂಗ ವಿಮೆನ್ಗೆ ಈಗ ಸಣ್ಣ ಪ್ರಾಯದಲ್ಲಿ ಶುಗರ್ ಇದ್ದದ್ದು ಹೇಳಿ ಆದರೆ ಹಿಂಗೆಲ್ಲ ಪ್ರಾಬ್ಲಮ್ ಅಂತೇಳಿ ಹೇಳಿ, ಅದೇ ಮೆನ್ನಿಗೆ ಇದ್ದದ್ದು ಹೇಳಿ ಆದರೆ ವಿಮೆನ್ಗೆ ಇದ್ದದ್ದು ಎಫೆಕ್ಟ್ ಆಗ್ತಾ ಹೇಗೆ? ಹಸ್ಬೆಂಡ್ ಇದ್ರೆ ವೈಫಿಗೆ ಎಫೆಕ್ಟ್ ಆಗ್ತದೆ. ಆದ್ರೆ ಇದ್ರಲ್ಲಿ ರೆಸ್ಪೆಕ್ಟ್ ಪ್ರೆಗ್ನೆನ್ಸಿ, ಈಗ ಮೇಲ್ ಪಾರ್ಟ್ನರಿಗೆ ಹೆವಿ ಡಯಾಬಿಟೀಸ್, ಅನ್ಕಂಟ್ರೋಲ್ ಡಯಾಬಿಟೀಸ್ ಇದ್ದಾರೆ, ಹ್ಮ್ ಒಂದು ಇನ್ಫೆಕ್ಷನ್ ಒಪ್ಪು ಹೆಚ್ಚು, ಅದು ಫಿಮೇಲ್ಗೆ ಬರುವ ಚಾನ್ಸ್. ಇನ್ನೊಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಎಲ್ಲ ಚಾನ್ಸ್ ಹೆಚ್ಚು, ಡಯಾಬಿಟೀಸ್ ರಿಲೇಟೆಡ್ ಸೊ ಅಗೇನ್ ಕನ್ಸೀವ್ ಆಪಲ್ಲೇ ಕಷ್ಟ ಚಾನ್ಸ್. ಈಗ ಅದೇ ಇದಕ್ಕೆ ಆಡ್ ಆನ್ ಆಗಿ ಇನ್ನೊಂದು ಕ್ವೆಶನ್ ಕೇಳ್ತಾ ಇದ್ದೆ. ಅಂತರ ಹೇಳಿದ್ರೆ ಇದು ನಿಂಗೆ ಈಗ ತಿಳಿಸಿದ್ದು ಕನ್ಸೀವ್ ಅಪ್ಪನ ಮೊದಲು ಶುಗರ್ ಇದ್ದಾರೆ ಹೇಳಿ, ಈಗ ಕನ್ಸೀವ್ ಆದ ಮತ್ತೆ ಈ ಪ್ರೆಗ್ನೆನ್ಸಿ ಶುಗರ್, ಪ್ರೆಗ್ನೆನ್ಸಿ ಡಯಾಬಿಟಿಸ್ ಹೇಳಿ ಬರ್ತಲ್ಲ, ಇದೆಂತರ? ಅದು ಎಲ್ಲರಿಗೆ ಗೊತ್ತಿಲ್ಲ, ಕೆಲವರಿಗೆ ಬಪ್ಪ ಚಾನ್ಸ್ ಇದೆ. ಆಲ್ರೆಡಿ ಅಪ್ಪ ಅಮ್ಮ ಸೈಡ್ಗೆ ಶುಗರ್ ಇತ್ತು, ಅಥವಾ ಅವು ತೋರ ಹೆಚ್ಚು ಒಬೇಸಿಟಿ, ಅಥವಾ ಅವರಿಗೆ ಹಿಂದೆ PCOS ಇತ್ತು ಸಣ್ಣದು, ಹಂಗೆ ಇದ್ದಾರೆ. ಹಂಗೆಲ್ಲ, ಅಥವಾ ಪ್ರೀವಿಯಸ್ ಪ್ರೆಗ್ನೆನ್ಸಿಲಿ ಶುಗರ್ ಬರುತ್ತೆ, ಅಥವಾ ಪ್ರೀವಿಯಸ್ ಪ್ರೆಗ್ನೆನ್ಸಿಲಿ ಬೇಬಿ ವೇಟ್ ತುಂಬಾ ಹೆಚ್ಚಿತ್ತು, 4 ಕಿಲೋ ಹೆಚ್ಚಿತ್ತು ಹುಟ್ಟುವಾಗ, ಹಾಗೆಲ್ಲ ಇದ್ದರೆ ಪುನಃ ಪ್ರೆಗ್ನೆನ್ಸಿಲಿ ವಾಪಸ್ ಆಗ್ತದೆ. ಪ್ರೆಗ್ನೆನ್ಸಿಲಿ ಬಪ್ಪ ಡಯಾಬಿಟೀಸ್ ಹೇಳಿ ಆದ್ರೆ ಒಂದು 4 ತಿಂಗಳ 5 ತಿಂಗಳ ಆ ಟೈಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಇರ್ತೇವೆ. ಸೊ ಮತ್ತೆ ಸೌತ್ ಇಂಡಿಯಲ್ಲಿ ಮತ್ತೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೈ ಶುಗರ್ ಬಪ್ಪ ಚಾನ್ಸ್. ಅದಕ್ಕೆ ಸೆಕೆಂಡ್ ಟ್ರೈಮಿಸ್ಟರ್ ಡೆಲಿವರಿ ಅರೌಂಡ್ 2024 6 months 5 to 6 months ಟೈಮಲ್ಲಿ ಒಂದು ಬ್ಲಡ್ ಟೆಸ್ಟ್ ಮಾಡಿ, ಗ್ಲೂಕೋಸ್ ಕುಡಿದು ಮತ್ತೆ ಬ್ಲಡ್ ಚೆಕ್ ಮಾಡಿ, ಸೊ ಅದು ಒಂದು ರೀತಿಯ ಸ್ಕ್ರೀನಿಂಗ್ ಟೆಸ್ಟ್. ಡಯಾಬಿಟೀಸ್ ಈ ಜನಕ್ಕೆ ಬಕ್ಕ ಹೇಳಿ ಪ್ರಿಡಿಕ್ಟ್ ಮಾಡಿ, ಈಗ ಇದ್ದಾಳಿದೆ ನೋಡ್ತಾರೆ, ಇಲ್ಲದ್ರೆ ಕೆಲವು ಸತಿ ಆ ವ್ಯಾಲ್ಯೂ ಬಾರ್ಡರ್ ಇದ್ರೆ ಇನ್ನು 3 weeks ಬಂತು ಹಾಗೆ ಪ್ರಿಡಿಕ್ಟ್ ಮಾಡಿ. ಸೊ ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ ಆ ಟೆಸ್ಟ್ ಮಾಡಿ ನೋಡ್ತೀವಿ. ಇನ್ನು ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು, ಈ ಸತಿ ಟೆಸ್ಟ್ ಮಾಡಿದವರೆಲ್ಲ ನಾರ್ಮಲ್ ಇತ್ತು ಹೇಳಿದರೆ 1 ತಿಂಗಳು ಬಿಟ್ಟು ಪುನಃ ಚೆಕ್ ಮಾಡಿ. ಒಂದರಿ ಪ್ರೆಗ್ನೆಂಟ್ ಇವಾಗ ಡಯಾಬಿಟೀಸ್ ಬಂದರೆ ಹೆದರಿಕೆ ಇಲ್ಲ, ಕರೆಕ್ಟ್ ಶುಗರ್ ಕಂಟ್ರೋಲ್ ಮಾಡಿರ, ಟ್ಯಾಬ್ಲೆಟ್ ಇದ್ದು ಇನ್ಸುಲಿನ್ ಇದ್ದು, ಮೈಲ್ಡ್ ಕೇಸಸ್ ಡೈಟ್ ಮಾಡಿ ನೋಡಿ, ಡೈಟ್ ಚಾರ್ಟ್ ಎಲ್ಲ ಕೊಡುದು, ಅವರ ವೇಟ್ ಬೇಸಿಸ್ ಮೇಲೆ ಎಷ್ಟು ಕ್ಯಾಲರೀಸ್ ಅಂತ ಕೊಡ್ಬೇಕು, ಯಾವ ಫ್ರೂಟ್ಸ್ ಎಲ್ಲ ತಿನ್ನಲ್ಲ ಎಲ್ಲ ಚಾರ್ಟ್ ಕೊಟ್ಟು ನೋಡುದು 2 ವಾರ, ಅದರಲ್ಲಿ ಕಂಟ್ರೋಲ್ ಹಂಗೆ ಕಂಟಿನ್ಯೂ ಮಾಡಿ. ಒಂದು ವೇಳೆ ಕಂಟ್ರೋಲ್ ಆಗಿಲ್ಲ ಹೇಳಿದ್ರೆ ಟ್ಯಾಬ್ಲೆಟ್ ಶುರು ಮಾಡಿ. ಇನ್ನು ತುಂಬಾ ಹೈ ಇತ್ತು ಅಥವಾ ಮೊದಲ ಸ್ಟಾರ್ಟಿಂಗ್ 2-3 months ಅಲ್ಲೇ ಶುಗರ್ ಬಂತು ಹೇಳಿದ್ರೆ ಇನ್ಸುಲಿನ್ ಯೂಶಲಿ ಇದೆ. ಆ ಟ್ಯಾಬ್ಲೆಟ್, ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಮತ್ತೆ ಇನ್ಸುಲಿನ್ ಯೂಶಲಿ ಪ್ರೆಗ್ನೆನ್ಸಿಲಿ ಸೇಫ್, ಯಾವ್ದು ಸೇಫ್ ಹೇಳಿ ನೋಡಿ ಕೊಡು, ಯೂಶಲಿ ಬೇಬಿಗೆ ಎಫೆಕ್ಟ್ ಆಗುತ್ತೆ. ಕಂಟ್ರೋಲ್ ಮಾಡದೆ ಬಿಟ್ರೆ ಬೇಬಿ ವಿಪರೀತ ಬೆಳವ ಚಾನ್ಸ್ ಇದೆ, 4 ಕಿಲೋದಿಂದ ಹೆಚ್ಚು ಹಂಗೆ. ಮತ್ತೆ ಅಂತಹ ಡಯಾಬಿಟೀಸ್, ಅನ್ಕಂಟ್ರೋಲ್ ಡಯಾಬಿಟೀಸ್ ಮದರ್ ನ ಬೇಬಿ ಹುಟ್ಟಿದ ಮತ್ತೆ ಕೂಡ ಪ್ರಾಬ್ಲಮ್, ಅದಕ್ಕೆ ಹೆಲ್ತ್ ಇಶ್ಯೂಸ್ ಬರೋ ಚಾನ್ಸ್ ಇದೆ. ಸೊ ಅಡಿಕ್ವೇಟ್ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ಸೊ ಹುಟ್ಟಿದ ಮತ್ತೆ ಬಾಬೆಗೆ ಇಶ್ಯೂಸ್ ಬಂತು. ಈಗ ಹೆಂಗೆ ಥಿಯರೀಸ್ ಇದ್ದು ಹೇಳಿದ್ರೆ, ಈಗ ತಾಯಿ ಪ್ರೆಗ್ನೆಂಟ್ ಇದ್ದಾಗ ಅದಕ್ಕೆ ಶುಗರ್ ಬಂತು ಪ್ರೆಗ್ನೆನ್ಸಿ, ಸೊ ಅಂತಹ ಬೇಬಿ ಅಂತ ಹೊಟ್ಟೆಲಿ ಇತ್ತು, ಅದು ದೊಡ್ಡ ಅಪ್ಪಾಗ ಅದಕ್ಕೂ ಶುಗರ್ ಬೇಗ ಬರೋ ಚಾನ್ಸ್. ಸೊ ಇನ್ ಯೂಟ್ರೋ ಎಂತ ಎಕ್ಸ್ಪೋಜರ್ ಇದ್ದು ಅದು ಅದರ ಜೀನ್ಸ್ ಎಫೆಕ್ಟ್ ಮಾಡ್ತು ಆ ಬೇಬಿ, ಸೊ ದಟ್ ವಿಲ್ ಕಂಟಿನ್ಯೂ ಇನ್ ದ ಫ್ಯಾಮಿಲಿ. ಅದೇ ಈಗ ಎಂತಾದ್ರೂ ತಿಂದರೆ ನೆಕ್ಸ್ಟ್ ಅದು ಇಷ್ಟ ಇರ್ತು ಹೇಳುವ ಆ ರೀತಿಯಲ್ಲೇ ಈ ಹೆಲ್ತ್. ಈಗ ಅದೇ ಈ ಪ್ರೆಗ್ನೆನ್ಸಿಲಿ ಬಂದ ಎಂತ ಹೇಳ್ತಾವ ಶುಗರ್ ಡಯಾಬಿಟಿಸ್, ಇದು ಪರ್ಮನೆಂಟ್ ಅಲ್ಲ ಅಲ್ವಾ? ಪ್ರೆಗ್ನೆನ್ಸಿ ಒನ್ಸ್ ಇಟ್ ಇಸ್ ಓವರ್ ಅದು ಇರ್ತಿಲ್ಲಲ್ಲ ಅಲ್ಲ, ಇರ್ತಾ ಕೆಲವು ಜನಕ್ಕೆ ಹೆಚ್ಚಾಗಿ ಗೊತ್ತು. ಯೂಶಲಿ ಡೆಲಿವರಿ ಆದ್ಮೇಲೆ 1.5 ತಿಂಗಳಿಗೆ ಚೆಕಪ್ ಗೆ ಹೇಳ್ತಲ್ಲ, ಶುಗರ್ ಟೆಸ್ಟ್ ಮಾಡಿ ನೋಡ್ಲಿ, ಹೆಚ್ಚಾಗಿ ಸರಿಯಾಗಿತ್ತು, ನಾರ್ಮಲ್ ಆಗಿತ್ತು ವಿದೌಟ್ ಎನಿ ಮೆಡಿಸಿನ್ ಡಯಟ್. ಆದ್ರೆ ಕೆಲವರಲ್ಲಿ ಒಂದು 5-10% ಪೀಪಲ್ ಅದು ಕಂಟಿನ್ಯೂ ಆಗೋ ಚಾನ್ಸ್ ಇದೆ. ಈಗ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಸಪೋಸ್ ಲೇಡಿಯ ಏಜ್ ತುಂಬಾ ಹೆಚ್ಚಿತ್ತು, 38-39 ಏಜ್, ವೇಟ್ ಹೆಚ್ಚಿತ್ತು, ಹಂಗೆಲ್ಲ ಇದ್ದರೆ ರಿಸ್ಕ್ ಫ್ಯಾಕ್ಟರ್ಸ್ ಬೇರೆ ಇದ್ದರೆ ಕಂಟಿನ್ಯೂ ಆಗೋ ಚಾನ್ಸ್ ಇದೆ.
ಪರ್ಸೆಂಟೇಜ್ ಕಮ್ಮಿ. ಸೊ ಪ್ರೆಗ್ನೆನ್ಸಿ ಶುಗರ್ ಬಂದರೆ 1.5 months ಅದಕ್ಕೆ ಹಿಂಗೂ ಚೆಕ್ ಮತ್ತೆ ಇಯರ್ಲಿ ಚೆಕ್ ಮಾಡಿದ್ರೆ ನಿಮ್ಮಲ್ಲಿ ಏಜ್ ಫ್ಯಾಕ್ಟರ್ ಹೇಳುತ್ತೆ ನಮ್ಗೆ ಒಂದು ಮಿತ್ ಇದ್ದದ ಎಂತರ ಹೇಳಿದ್ರೆ ಈಗ 25 years ಅಥವಾ ಒಂದು 28 years ನ ಒಳ ಪ್ರೆಗ್ನೆಂಟ್ ಆದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಅದರಿಂದ ಮತ್ತೆ ನಿಮಗೆ ಸಿ ಸೆಕ್ಷನ್ ಮಾಡಕ್ ಹೋಗ್ಬೇಕು. ಇದು ಆಕ್ಚುಲಿ ಎಷ್ಟು ಒಂದು ಪರ್ಸೆಂಟ್ ನಿಜ ಅಥವಾ ಇದು ಒಂದು ಮಿತ್ತ ಹೇಳಿ? ಹಂಗೆ ಎಕ್ಸಾಕ್ಟ್ಲಿ ಹಂಗಾದ್ರೆ ಹಂಗೆ ಅವತ್ತೊಳಗೆ ಹೇಳಿರ್ತಿಲ್ಲ. ಸೊ ನಾರ್ಮಲ್ ಡೆಲಿವರಿ ಆಗ್ತದಕ್ಕೆ ಸಿ ಸೆಕ್ಷನ್ ಆಗ್ತದಕ್ಕೆ ಯಾವ ಫ್ಯಾಕ್ಟರ್ಸ್ ಡಿಟರ್ಮಿನ್ ಮಾಡ್ತದೆ ಮಲ್ಟಿಪಲ್ ಇರ್ತದೆ, ಒಂದೇ ಕಾರಣದಿಂದ ಹೀಗೆ ಅವತ್ತೊಳಗೆ ಹೇಳಿ. ಯೂಶಲಿ ಹೆಂಗ್ ಹೇಳಿದ್ರೆ ಯಂಗ್ ಪೀಪಲ್ ಅವು ಫಿಸಿಕಲಿ ಆಕ್ಟಿವ್ ಇರ್ತಾವು, ಆಚೀಚೆ ಓಡಾಡಿ ಮತ್ತೆ ಕೆಲಸ ಮಾಡಿ, ಮತ್ತೆ ಅವಕ್ಕೆ ಹೆಚ್ಚಾಗಿ ಬೇರೆ ಪ್ರಾಬ್ಲಮ್ಸ್ ಇರ್ತಿಲ್ಲ, ಮೆಡಿಕಲ್ ಪ್ರಾಬ್ಲಮ್ಸ್, ಶುಗರ್, ಡಯಾಬಿಟೀಸ್, ಹೆಲ್ತ್ ಒಳ್ಳೇದಿರ್ತು, ಅವು ಯಾವಾಗ್ಲೂ ವರ್ಕಿಂಗ್ ವುಮನ್. ಮತ್ತೆ ಯಂಗ್ ಇಪ್ಪಾಗ ಹೆಚ್ಚು ಮನೆಯಲ್ಲಿ ಹೇಳಿದಂಗೆ ಕೇಳ್ತಾವ, ಸೊ ಹೆಲ್ದಿ ಫುಡ್ ಹೆಚ್ಚು ತಿಂದು ಹಂಗೆಲ್ಲ ಅಪ್ಪಾಗ. ಸೊ ಹೆಲ್ದಿ ಪ್ರೆಗ್ನೆನ್ಸಿ ಆಕ್ಟಿವ್ ಇದ್ದಾಗ ನಾರ್ಮಲ್ ಡೆಲಿವರಿ ಆಗ್ತಾ ಚಾನ್ಸ್ ಹೆಚ್ಚು. ಸೊ ಏಜ್ ಆದಪ್ಪ ಅಂತ ಒಳ್ಳೆದು, ಈಗ ಮದ್ವೆ ಲೇಟ್ ಆಗ್ತದೆ, ಪ್ರೆಗ್ನೆನ್ಸಿ ಫಸ್ಟ್ ಚಾನ್ಸ್ ಆಗ್ತದೆ ಲೇಟ್ ಆಗ್ತದೆ. ಕೆಲವರೆಲ್ಲ ಪ್ಲಾನ್ ಮಾಡ್ತಾರೆ, ಮದ್ವೆ ಆಗಿ ಇಷ್ಟು ವರ್ಷ ಬೇಡ ಆಗ್ತದೆ ಅಥವಾ ಇಷ್ಟು ಓದ್ಬೇಕು ಅದಾಗಿ ಹಾಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಎಂತ ಹೇಳಿದ್ರೆ ಏಜ್ ಆದ ಹಂಗೆ ಬಾಡಿದು ಎಲ್ಲ ಕೈಂಡ್ ಆಫ್ ಹಾರ್ಮೋನ್ ಸೆಕ್ರೇಷನ್ ಮತ್ತೆ ಎಗ್ ರಿಸರ್ವ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಕನ್ಸೀವ್ ಅಪ್ಪಲ್ಲೇ ಕಷ್ಟ ಆಗ್ತದೆ. ಅದರೊಟ್ಟಿಗೆ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಕೂಡ ಸ್ಲೈಟ್ಲಿ ಹೆಚ್ಚು ಚಾನ್ಸಸ್, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, ಶುಗರ್, BP ಅದೇ. ಮತ್ತೆ ಅದರೊಟ್ಟಿಗೆ ಅವು ಆಲ್ರೆಡಿ ಸ್ಟ್ರೆಸ್ ಲೆವೆಲ್ ಹೆಚ್ಚು, ವರ್ಕ್ ರಿಲೇಟೆಡ್ ಇರಲಿ, ಮನೆಯದು ಎಲ್ಲ. ಬಿಕಾಸ್ ಸಣ್ಣ ಇರುವಾಗ ಹೆಚ್ಚು ರೆಸ್ಪಾನ್ಸಿಬಿಲಿಟಿ, ದೊಡ್ಡ ಏಜ್ ಆದಂಗೆ ಎಲ್ಲ ಹೆಚ್ಚಾಗಿ. ಸೊ ಹಿಂಗೆ ಮತ್ತೆ ಸೆಡೆಂಟರಿ ಲೈಫ್ ಸ್ಟೈಲ್, ಎಂತ ಎಕ್ಸರ್ಸೈಸ್ ಮೇಲೆ ಟೈಮ್ ಇರ್ತದೆ ಬಿಕಾಸ್ ಕೆಲಸದ ಇದು ಅದುದ್ದು ಇತ್ತು ಎಲ್ಲ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡೋ ಚಾನ್ಸ್ ಇದೆ. ಹೀಗೆ 40 years IVF ಕನ್ಸೆಪ್ಷನ್ ಹೌದೇ ನಾರ್ಮಲ್ ಡೆಲಿವರಿ ಹೌದು, ಸಿ ಸೆಕ್ಷನ್ ಮಾಡಿ ಕೇಳಿಯಲ್ಲ. ಸೊ ನಾವು ಹೆಂಗೆ ಆಕ್ಟಿವ್ ಇರ್ತು, ನಮ್ಮ ಲೈಫ್ ಸ್ಟೈಲ್ ಹೇಗಿದ್ದು, ಮತ್ತೆ ಬೇರೆ ಎಂತ ಡಿಸೀಸ್ ಇದ್ದು ಅದೆಲ್ಲ ಡಿಟರ್ಮಿನ್ ಮಾಡ್ತು ನಾರ್ಮಲ್ ಆಗಿ ಸಿ ಸೆಕ್ಷನ್. ಈಗ ನಾನು ಒಂದು ಮದ್ವೆ ಆದ ಮತ್ತೆ 3 ವರ್ಷ ನನಗೆ ಬರಬೇಡ, ಅದರ 3 ವರ್ಷ ಆದ ಮತ್ತೆ ನನಗೆ ಸುರುವಣ ಬಾಧ ಆದ ಕೂಡ್ಲೆ 1 ವರ್ಷ ಅಥವಾ 2 ವರ್ಷದ ಗ್ಯಾಪ್ ಇಲ್ಲಿ ಎರಡನೇ ಬಾಬಿಯು ಆಯ್ಕು ಹೇಳುವ ಒಂದು ಆಲೋಚನೆ ಹೇಳಿದ್ರೆ ಈ 3 ವರ್ಷದ ಗ್ಯಾಪಿನ ಅಲ್ಲಿ ಮಕ್ಕಳ ಇದಕ್ಕೆ ಸರಿ ಮಾಡ್ಲೇಬೇಕಾಗಿ ಈ ತರದ ಪ್ಲಾನಿಂಗ್ ಮಾಡೋ ಇರ್ತಾವ ಕೆಲವು ಜನ. ಸೊ ಇದು ಎಷ್ಟು ಸರಿ ಹೇಳಿದ್ರೆ ಒಂದು ಮಕ್ಕಳ ಏಜ್ ಗ್ಯಾಪ್ ಎಷ್ಟು ಇರಬೇಕು ಬೇಕಿದೆ? ಯೂಶಲಿ ಅಟ್ ಲೀಸ್ಟ್ 3 years ಗ್ಯಾಪ್ ಆದ್ರೂ ಬೇಕು. ಬಿಕಾಸ್ ಬಾಡಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಈಚ್ ಅಂಡ್ ಎವ್ರಿ ಸಿಸ್ಟಮ್ ಇನ್ ದ ಬಾಡಿ ಇಲ್ಲಿ ತುಂಬಾ ಚೇಂಜಸ್ ಆಗಿದೆ. ಅದೆಲ್ಲ ನಾರ್ಮಲ್ ರಿವರ್ಟ್ ಆಗಿ ವಾಪಸ್ ಪ್ರೀ ಪ್ರೆಗ್ನೆನ್ಸಿ ಸ್ಟ್ರೆಂತ್ಗೆ ಬರ್ತದೆ. ಅಟ್ ಲೀಸ್ಟ್ 3 years ಬೇಕಾಗುತ್ತೆ. ಸೊ ಐಡಿಯಲ್ ಗ್ಯಾಪ್ 3 years, ಕೆಲವರು 5 ಹೇಳ್ತಾರೆ. ಸೊ 3 years ಐಡಿಯಲ್ ಗ್ಯಾಪ್. ಬೇಗ ಆದರೆ ಅಂತ ಹೇಳಿದ್ರೆ ಒಂದು ಅನೀಮಿಯಾ ತುಂಬಾ ಕಾಮನ್, ಇಂಡಿಯನ್ ಅದು ಕಾಮನ್. ಡೆಲಿವರಿ ಅಪ್ಪಗಳು ಬ್ಲಡ್ ಲಾಸ್ ಆಗುತ್ತೆ. ಸೊ ಬಾಡಿಗೆ ಬೇಕಾದ ಟೈಮ್ ಬೇಕು, ಮತ್ತೆ ಮಸಲ್ ಸ್ಟ್ರೆಂತ್, ಬೋನ್ ಸ್ಟ್ರೆಂತ್, ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಕ್ಯಾಲ್ಸಿಯಂ ಲಾಸ್ ಆಗುತ್ತೆ ಬಾಡಿಯಿಂದ. ಸೊ ಅದೆಲ್ಲ ಬೀಳ್ತಾರೆ. ಸೊ ಅದು ಒಂದು ಆಸ್ಪೆಕ್ಟ್. ಇನ್ನೊಂದು ಮಗುವಿನ ವ್ಯೂ ಪಾಯಿಂಟ್ ಏನ್ ಮಾಡಿದ್ರೆ ಅದಕ್ಕೆ ಅಟ್ ಲೀಸ್ಟ್ 3 years ಸೋಲ್ ಅಟೆನ್ಷನ್ ಬೇಕು. ಇದು ಬ್ರೆಸ್ಟ್ ಫೀಡಿಂಗ್ ಆಸ್ಪೆಕ್ಟ್. ಒಂದು ಮಗುವಿನ ಫಿಸಿಕಲ್ ಆಸ್ ವೆಲ್ ಎಸ್ ಇಮೋಷನಲ್, ಮೆಂಟಲ್ ವೆಲ್ ಬೀಯಿಂಗ್, ಡೆವಲಪ್ಮೆಂಟ್ ಆ ಪೇರೆಂಟ್ ಫುಲ್ ಆ ಮಗುವಿನ ಮೇಲೆ ಫೋಕಸ್ ಆಗಿದ್ದಾರೆ, ಅದರ ಹೆಲ್ತಿಗೂ ಒಳ್ಳೆ. ಸೊ ಮಿನಿಮಮ್ 3 years ಬೆಟರ್. ಮತ್ತೆ ಕನ್ಸೀವ್ ಆದರೆ ಎಂತ ಮಾಡ್ಲಿರ್ತಿದೆ, ಬಟ್ 3 years ಐಡಿಯಲ್. ಈಗ ಒಂದ್ ವೇಳೆ ಸಿ ಸೆಕ್ಷನ್ ಆದ್ರೂ ಕೂಡ ನೆಕ್ಸ್ಟ್ ಪ್ರೆಗ್ನೆನ್ಸಿ ನಾರ್ಮಲ್ ಟ್ರೈ ಮಾಡಕ್ಕೆ ಹೇಳಿ ಅಟ್ ಲೀಸ್ಟ್ 3 years ಗ್ಯಾಪ್ ಕೊಡ್ತಾರೆ. ಆ ಸ್ಕಾರ್ ಎಲ್ಲ ಒಳ ಯೂಟ್ರಸ್ ಹೀಲ್ ಆಗಿತ್ತು. ಸೊ ನೆಕ್ಸ್ಟ್ ಇಂದಲ್ಲಿ ನಾರ್ಮಲ್ ಟ್ರೈ ಮಾಡುವ ಇದು ಧೈರ್ಯದ ಬರ್ತದೆ. ಇನ್ನೊಂದು ಪ್ರಶ್ನೆ ಹೇಳಿದ್ರೆ, ಫಸ್ಟ್ ಪ್ರೆಗ್ನೆನ್ಸಿ ಆಗಿ ಬಾಬೆ ಹುಟ್ಟಿದ ಮತ್ತೆ ಅದರಿಂದ ಮೊದಲು PCOS ಹಿಂಗಿನ ಯಾವುದೇ ಸಮಸ್ಯೆಗೆ ಇರ್ತಿಲ್ಲ, ಅವರ ಪೀರಿಯಡ್ಸ್ ರೆಗ್ಯುಲರ್ ಇತ್ತು. ಆದ್ರೆ ಈ ಬಾಬೆ ಹುಟ್ಟಿದ ಮತ್ತೆ ಹಾರ್ಮೋನ್ ಪುನಃ ಇದಕ್ಕೆ ಬರಕಾರೆ
ಆದ್ರೆ ಎಡೆನಿ ಅಂತ ಅಂತ ಹೇಳಿದ್ರೆ ಈ ಪೀರಿಯಡ್ಸ್ ಮಿಸ್ ಅಲ್ಲ, ಸಾರಿ, ಪೀರಿಯಡ್ಸ್ ಅದ್ರ ಡೇಟ್ ಮುಂದೆ ಹೋಗೋದು ಅಥವಾ ಹಿಂದೆ ಹೋಗೋದು, ಹಿಂಗೆ ಚೇಂಜಸ್ ಇದು ನಾರ್ಮಲ್ ಹೇಳಿ? ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಲ್ಲಿ ಅದು ನಾರ್ಮಲ್. ಬ್ರೆಸ್ಟ್ ಫೀಡಿಂಗ್ ಮಿಲ್ಕ್ ಸೆಕ್ರೇಷನ್ ಇದೆ ಸಿಗ್ನಲ್ ಬಪ್ಪದು ನಮ್ಮ ಬ್ರೈನ್. ಅಗೇನ್ ಓವರಿ ಮತ್ತೆ ಪೀರಿಯಡ್ಸ್ ಸಿಗ್ನಲ್ ಬಪ್ಪದು ಬ್ರೈನ್. ಸೊ ಎಲ್ಲ ಬ್ರೈನ್ ನಿಂದ ಕಾಣುತ್ತೆ. ಸೊ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಈ ಹಾರ್ಮೋನ್ ಚೇಂಜಸ್ ಎಲ್ಲ ಆಗಿ ಕೆಲವರಿಗೆ ಪೀರಿಯಡ್ ಸ್ಟಾರ್ಟ್ ಅಪ್ ಅಲ್ಲೇ ಡಿಲೇ ಆಗುತ್ತೆ. ಕೆಲವರಿಗೆ ಫಸ್ಟ್ ಪೀರಿಯಡ್ ಆಫ್ಟರ್ ಡೆಲಿವರಿ 10 months 2.5 ವರ್ಷಕ್ಕೂ ಬಪ್ಪದು. ಮತ್ತೆ ಒಂದರಿ ಆದ ಮತ್ತೆ ಮಂತ್ಲಿ ಅವ್ರದೊಳಿ ಹೇಳಿರ್ತೀವಿ ಡಿಲೇ ಇದೆ ಅಂತ ಬೇಗ ಬೇಗನೆ ಬರ್ತದೆ. ಸೊ ಡಿಲೇ ಆಗಲಿ ಬೇಗ ಆಗಲಿ ಹೆವಿ ಬ್ಲೀಡಿಂಗ್ ಇದ್ರೆ ಅದು ನಾರ್ಮಲ್ ಕೂಪಲ್ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ. ಇನ್ನೊಂದಂತ ಒಳ್ಳೆರೆ ಈಗ ಡೆಲಿವರಿ ಆಗಿ ಇಂದು ಪೀರಿಯಡ್ ಮಾಡ್ತೀವಿ, ನೆಕ್ಸ್ಟ್ ಪೀರಿಯಡ್ 2 months ಆಗಿ. ಸೊ ಹಂಗೆ ರೇಷಿಯೋ ಹೆಂಗು ಏನಾದ್ರು ಲೇಟ್ ಆಗ್ತಾ ಇದ್ದು ಒಳ್ಳೆ ಸುಮ್ಮನೆ ಕೂಪಂಗೂ ಇಲ್ಲ. ಕೆಲವು ಸರ್ತಿ ಪೀರಿಯಡ್ ಬಾರದೆ ಕನ್ಸೀವ್ ಅಪ್ಪ ಚಾನ್ಸ್ ಇತ್ತು ಇನ್ ಬಿಟ್ವೀನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದು ಏನು ಹೇಳಿದ್ರೆ ಪ್ರೆಗ್ನೆನ್ಸಿ ಬೇಡಾದ್ರೆ ಸರಿಯಾದ ಕಾಂಟ್ರಾಸೆಪ್ಷನ್ ಯೂಸ್ ಮಾಡಿ ಆ ಟೈಮ್. ಆಗ ಪೀರಿಯಡ್ಸ್ ಡಿಲೇ ಆದ್ರೆ ತೊಂದರೆ ಧೈರ್ಯ. ಹೆವಿ ಬ್ಲೀಡಿಂಗ್ ಆದರೆ ಅದಕ್ಕೆ ಕೂಡ ಟ್ರೀಟ್ಮೆಂಟ್ ಬೇಕು. ಅದೇ ಈಗ ಬ್ರೆಸ್ಟ್ ಫೀಡಿಂಗ್ ಫುಲ್ ನಿಲ್ಸಿದ ಮತ್ತೆ ಯೂಶಲಿ ಕರೆಕ್ಟ್ ಮೊದಲು ಹೇಗಿತ್ತು ಹಾಗೆ ಬರ್ತದೆ. ಓಕೆ, ಈಗ ನಿಮ್ಗೆ ಅದೇ ಹೆವಿ ಬ್ಲೀಡಿಂಗ್ ಹೇಳಿ ಹೇಳಿದೆಯಲ್ಲ, ಬ್ಲೀಡಿಂಗ್ ಅಂಬಾಗ ಕಡಿಮೆ ಇಪ್ಪಲಕ್ಕ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಬಾಬೆಪ್ಪನ ಮೊದಲೊಂದು 5 ದಿನ 6 ದಿನ ಹಿಂಗೆ ಬ್ಲೀಡಿಂಗ್ ಇದ್ದರೆ ಬಾಬೆ ಆದ ಮತ್ತೆ ಈಗ 2 ದಿನ ಅಥವಾ 3 ದಿನಲ್ಲಿ ನಿಂಬದು ಹಿಂಗಪ್ಪಲಕ್ಕ ಇದು ನಾರ್ಮಲ್? ಅಂದ್ರೆ ರೆಗ್ಯುಲರ್ಲಿ ಹಂಗ ಹೋಗ್ತಾ ಇದ್ದೋಳೆ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಹೆಂಗ್ ಹೇಳಿದ್ರೆ ಅದು ವೇರಿ ಆಯ್ತು 3 to 7 days ಅಷ್ಟು. ಸೊ ಬರೀ ಒಂದೇ ದಿನ ಬ್ಲೀಡಿಂಗ್ ಹಾಕೋದೊಳೆ ಆಗಲ್ಲ ನಾವು ಲೆಸ್ ದನ್ 2 days ಆಲ್ವೇಸ್ ಅಪ್. ಅಥವಾ ಡ್ಯೂರೇಷನ್ 5-6 days ಇದ್ದು ಅದ್ರ ಪ್ರಾಪರ್ ಫ್ಲೋ ಇಲ್ಲ, ಬರೀ ಸ್ಪಾಟಿಂಗ್ ಅದುದೇ ಅಪ್. ಎನಿಥಿಂಗ್ ಮೋರ್ ದನ್ ಅ ವೀಕ್ ಅದುದೇ ಅಪ್. ಸೊ 3 to 7 days ಇಸ್ ಐಡಿಯಲ್. ಸೊ ಮೊದಲು 7 days ಇತ್ತು, ಈಗ 3 days ಇತ್ತು. ಆದರೆ ಆ 3 days ಪೀರಿಯಡ್ ಸರಿ ಫ್ಲೋ ಇದ್ದು ಫಸ್ಟ್ 2 days ಮತ್ತೆ ಪೇನ್ ಅಂತ ಇಲ್ಲ, ರೆಗ್ಯುಲಾರಿಟಿ ಮೇಂಟೈನ್ ಆಯ್ತು ಅಂತ ಹೇಳಿದ್ರೆ ನಾರ್ಮಲ್. ನಾವು ಫಸ್ಟಿಂಗ್ ಮಾತಾಡಿದ ಹಾಗೆ ಈಗ ಒಂದು ಹಂತದ ನಂತರ ಹೇಳಿದ್ರೆ ಒಂದು 50 ವರ್ಷದ ನಂತರ ಅಥವಾ 55 ವರ್ಷದ ನಂತರ ಹಿಂಗೆ ಯಾವಾಗ ನಮ್ಮ ಮುಟ್ಟು ನಿಲ್ತು ಅದಾದ ಮತ್ತೆ ಯಾವ ರೀತಿಯ ಪ್ರಾಬ್ಲಮ್ಸ್ ಗೆಲ್ಲ ಕಾಣಿಸಿದೆ? ಸೊ ಮುಟ್ಟು ನಿಂಬದು ಒಳ್ಳೆ ಸಡನ್ ಆಗಿ ನಿಲ್ತದೆ. ಲಾಸ್ಟ್ ಮಂತ್ ಇತ್ತು ಈಗ ಮಂತಿಲ್ಲ ಹಂಗಲ್ಲ. ಮೆನೋಪಾಸ್ ಚೇಂಜಸ್ ಅಂತ ಇತ್ತು 2 to 5 years ಎಂಟೈರ್ ಪೀರಿಯಡ್ ಅಪ್ಪ ಚೇಂಜಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಚೇಂಜ್ ಅಂತ ಹೇಳಿದ್ರೆ ಪೀರಿಯಡ್ ನಂಬರ್. ಸೊ ಅದು ಬೇರೆ ಬೇರೆ ಪ್ಯಾಟರ್ನ್ ನಂಬರ್. ಕೆಲವರಿಗೆ ಇಂಟರ್ವಲ್ ಬಿಟ್ವೀನ್ ಪೀರಿಯಡ್ಸ್ ಹೆಚ್ಚಾಗ್ತಾವ 2 months ಒಂದರಿ 3 months ಒಂದರಿ ಹಾಗೆ ಡಿಲೇ ಆಗಿ ನಿಂಬರ್. ಕೆಲವರಿಗೆ ಬೇಗ ಚಾನ್ಸ್, ಕೆಲವೊಂದು ಸಡನ್ ಚಾನ್ಸ್. ಸೊ ಡಿಲೇ ಆಗಲಿ ಬೇಗ ಆಗಲಿ ಅದಪ್ಪಾಗ ಅಮೌಂಟ್ ಆಫ್ ಫ್ಲೋ ನಾರ್ಮಲ್ ಇದ್ರೆ ಎಂತ ಮಾಡಕ್ಕೆ ಎನಿ ಟೈಮ್ ಹೆವಿ ಬ್ಲೀಡಿಂಗ್ ಆಗ್ತದೆ ಅಥವಾ ಟೋಟಲ್ ಇರ್ರೆಗ್ಯುಲರ್. ಈಗ 2 ಪೀರಿಯಡ್ ನ ಮಧ್ಯ 2-3 ದಿನ ಬ್ಲೀಡಿಂಗ್ ಹಂಗೆಲ್ಲ ಟೋಟಲ್ ಇರ್ರೆಗ್ಯುಲಾರಿಟಿ, ಅದಕ್ಕೆ ಸೈಕಲ್ ಹಂಗೆ ಇಲ್ಲ ಹಂಗೆಲ್ಲ ಇದ್ದರೆ ಅದಕ್ಕೆ ಫರ್ದರ್ ಟೆಸ್ಟಿಂಗ್ ಮಾಡಬೇಕು. ಸೊ ಅದು ಒಂದು ಆಸ್ಪೆಕ್ಟ್ ಪೀರಿಯಡ್ ನಂಬರ್. ಅದರೊಟ್ಟಿಗೆ ಎಂತ ಹಾರ್ಮೋನ್ ಡೆಫಿಷಿಯನ್ಸಿಯಿಂದಾಗಿ ನಮ್ಮ ಇದು ಯೂರಿನ್ ಮಾಡುವ ಜಾಗೆ ಅದಕ್ಕೆಲ್ಲ ಡ್ರೈನೆಸ್ ಅಪ್ಪ ಚಾನ್ಸ್. ನಾರ್ಮಲಿ ಅಂತ ನಮಗೆ ಹೆಂಗೆ ಸ್ಕಿನ್ನಲ್ಲಿ ಮಾಯಿಶ್ಚರ್ ಹಂಗೆ ಆಯಿಲ್ ಸೆಕ್ರೇಷನ್ ಹಂಗೆ ಜೆನೈಟಲ್ ಟ್ರಾಕ್ಟ್ ಯೂರಿನರಿ ಟ್ರಾಕ್ಟ್ ಇದೆ ಸೆಕ್ರೇಷನ್ ಏರಿಯಾ ಕ್ಲೀನ್ ಇಡುದಿಲ್ಲ, ಇನ್ಫೆಕ್ಷನ್ ಫೈಟ್. ಸೊ ಮೆನೋಪಾಸ್ ಟೈಮ್ ಅಲ್ಲಿ ಆ ಸೆಕ್ರೇಷನ್ ಎಲ್ಲ ಕಮ್ಮಿ ಆಗಿ ಅಲ್ಲಿ ಡ್ರೈನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಡ್ರೈನೆಸ್ ಇಂದಾಗಿ ಒಂದು ಯೂರಿನ್ ಇನ್ಫೆಕ್ಷನ್ ಪದೇ ಆಗೋ ಚಾನ್ಸ್, ಇನ್ನೊಂದು ಇಚಿಂಗ್ ಆಗ್ತಾವ, ಇರಿಟೇಷನ್, ಬರ್ನಿಂಗ್ ಸೆನ್ಸೇಷನ್, ಸಂಬಂಧ ಮಾಡುವ ಪೇನ್ ಆಗ್ತದೆ. ಸೊ ಅದೆಲ್ಲ ಚಾನ್ಸ್. ಇನ್ನೊಂದು ಫೀಮೇಲ್ ಬಾಡಿಲಿ ಈಸ್ಟ್ರೋಜನ್ ಹಾರ್ಮೋನ್ ಅಂತ ಇದೆ, ಅದು ಆಕ್ಚುಲಿ ಹಾರ್ಟಿಂಗ್ ಎಲ್ಲ ಬೋನ್ಸ್ ಇಂದೆಲ್ಲ ಪ್ರೊಟೆಕ್ಟೆಡ್. ಅದಕ್ಕೆ ಮೇಲ್ ಬಾಡಿ ಫೀಮೇಲ್ ಬಾಡಿಗೆ ಕಂಪೇರ್ ಮಾಡಿದ್ದಾರೆ. ಮೇಲ್ ಹಾರ್ಟ್ ಅಟ್ಯಾಕ್ ಹಾಕೋದೆಲ್ಲ ಹೆಚ್ಚು ಕಂಪೇರ್ ಟು ಫೀಮೇಲ್ಸ್ ಏಜ್ ಆಫ್ 40 ಬಿಫೋರ್ ಮ್ಯಾರೇಜ್.
ಸೊ ಆಫ್ಟರ್ ಮೆನಪೋಸ್ ಆ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಹೋಗುತ್ತೆ. ಹ್ಮ್. ಸೊ ಕೆಲವರಿಗೆ ಮೆನಪೋಸ್ ಟೈಮಲ್ಲಿ ಮೆಡಿಕಲ್ ಡಿಸಾರ್ಡರ್ಸ್ ವಾಪಸ್ ಕಾಣಿಸ್ತದೆ. ಡಯಾಬಿಟೀಸ್, ಹೈಪರ್ಟೆನ್ಷನ್, ಕೊಲೆಸ್ಟ್ರಾಲ್ ಹೆಚ್ಚಿಗೆ, ಅದೇ ಹಾರ್ಟ್ ಪ್ರಾಬ್ಲಮ್. ಹ್ಮ್. ಸೊ ಅದೆಲ್ಲ ಚೆಕ್ ಮಾಡಿಸಿ. ಹ್ಮ್. ಇನ್ನೊಂದು ಆಸ್ಪೆಕ್ಟ್ ಅಂತ ಹೇಳಿದ್ರೆ ಬೋನ್ ಲಾಸ್, ಹ್ಮ್. ಬೋನ್ ವೀಕ್ ಅಪ್ಪದು. ಹ್ಮ್. ಸೊ ಬೋನ್ ವೀಕ್ ಅಪ್ಪದು ಎಲ್ಲರಲ್ಲೂ ಆಫ್ಟರ್ ದಿ ಏಜ್ ಆಫ್ 30 ಹೋಗ್ತಾ ಹೋಗ್ತು. ಅದು ಮೆನಪೋಸ್ ಆದ ಮತ್ತೆ ಇನ್ನು ಫಾಸ್ಟ್ ಆಗಿ ಲಾಸ್ ಆಗ್ತದೆ, ಸ್ಟಾರ್ಟ್ ಆಗುತ್ತೆ. ಹ್ಮ್. ಕೆಲವು ಫ್ಯಾಮಿಲೀಸ್ ಅಲ್ಲಿ ಅದು ಇನ್ನೂ ಹೆಚ್ಚು. ಹ್ಮ್. ಕೆಲವು ಫ್ಯಾಮಿಲೀಸ್ ನೋಡಿದ್ರೆ ಇದು ಮೊಣಕಾಲು ಬೇನೆ ಮತ್ತೆ ಇಲ್ಲಿ ಬಂಗಿ ಹೋಗಿತ್ತು, ಅದು ಫ್ಯಾಮಿಲೀಸ್ ಅಲ್ಲಿ ಹೆಚ್ಚಿತ್ತು ಕೆಲವು ಫ್ಯಾಮಿಲೀಸ್. ಸೊ ಅಂತ ಫ್ಯಾಮಿಲೀಸ್ ಅಲ್ಲಿ ಇನ್ನು ಟೆಸ್ಟ್ ಮಾಡಿ ಅದಕ್ಕೆ ಸಪ್ಲಿಮೆಂಟ್ಸ್ ಅಂತ ಬೇಕು ಅದೆಲ್ಲ ತಗೊಂಡು ಮತ್ತೆ ಇನ್ನೊಂದು ಆಸ್ಪೆಕ್ಟ್ ಅಂತ ಹೇಳಿದ್ರೆ ನಮ್ಮ ಇದು ಮೆಂಟಲ್ ಹೆಲ್ತ್. ಹ್ಮ್. ತುಂಬಾ ಕೋಪ ಮಾಡ್ಬೋದು. ಮತ್ತೆ ಅದೊಂದು ಎಕ್ಸ್ಟ್ರೀಮ್. ಇನ್ನೊಂದು ಎಕ್ಸ್ಟ್ರೀಮ್ ತುಂಬಾ ಡಿಪ್ರೆಷನ್, ಸರಿ ವರ್ಕ್ ಬರ್ತಿಲ್ಲ, ಮತ್ತೆ ಥಿಂಕ್ ಮಾಡೋ ಕೆಪಾಸಿಟಿ, ಡಿಸಿಷನ್ ತಕೊಂಡ ಕೆಪಾಸಿಟಿ ಕಮ್ಮಿ ಆಗುತ್ತೆ, ಮೆಮೊರಿ ಲಾಸ್ ಆಗ್ತದೆ. ಸೊ ಅದೆಲ್ಲವೂ ಈ ಟೈಮಲ್ಲಿ ಆಗ್ಬೇಕು. 2 ಭಾಗ ಆದ ಮತ್ತೆ ಈಗ ಆಪರೇಷನ್ ಮಾಡ್ಸಕ್ಕೂ ಹೇಳಿ ಆದ್ರೆ ಇದು ರೈಟ್ ಡಿಸಿಷನ್ ಹೇಳಿ ಅನ್ನೋದು ಒಂದು ಕ್ವಶನ್. ಮತ್ತೊಂದು ಕ್ವಶನ್ ಎಂತರ ಹೇಳಿದ್ರೆ ಎಷ್ಟು ಟೈಮ್ ಆದ ಮತ್ತೆ ಈ ಆಪರೇಷನ್ ನ ಮಾಡ್ಸಿದ್ರು, ಮತ್ತೆ ಇದ್ರ ಅಡ್ವಾಂಟೇಜ್ ಗಾಗಲಿ ಅಥವಾ ಡಿಸ್ಅಡ್ವಾಂಟೇಜ್ ಗಾಗಲಿ ಎಂತರ, ಅಥವಾ ಇದ್ರಲ್ಲೇ ಬೇರೆ ಬೇರೆ ರೀತಿ ಆಪರೇಷನ್ ಇದ್ದಾವ ಹೆಂಗೆ ಹೆಣ್ಮಕ್ಳು? ಸೊ ಟ್ಯೂಬೆಕ್ಟಮಿ ಆಪರೇಷನ್ ಬೇಸಿಕಲಿ ಫೆಲೋಪಿಯನ್ ಟ್ಯೂಬ್ಸ್ ಅನ್ನು ಟೈ ಮಾಡಿ ಅದರ ಯೂಟ್ರಸ್ ಇಂದ ಓವರಿ ಮಧ್ಯೆ ಕನೆಕ್ಷನ್ ಬ್ಲಾಕ್ ಮಾಡಿ ಪ್ರೆಗ್ನೆನ್ಸಿ ಆಗಲ್ಲ. ಸೊ ಅದು ಪರ್ಮನೆಂಟ್, ಒಂದ್ ರೀತಿಯ ಪರ್ಮನೆಂಟ್ ಸರ್ಜರಿ. ಸೊ ಅದನ್ನ ಮಾಡಿಸೋ ಮೊದಲೇ ಕರೆಕ್ಟ್ ಆಗಿ ಡಿಸೈಡ್ ಮಾಡಿ ರಿಯಲಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಬೇಕಾ ಬೇಡ, ಅದೊಂದು ಜಾಸ್ತಿ. ರಿವರ್ಸ್ ಮಾಡ್ಲಿಟ್ಟು ಆದರೆ ರಿವರ್ಸಲ್ ರೇಟ್ ತುಂಬಾ ಕಷ್ಟದಲ್ಲಿ ಆಗ್ತದೆ, ಚಾನ್ಸಸ್ ಕಮ್ಮಿ ಅದು ಸಕ್ಸಸ್ ಆಗ್ತದೆ ರಿವರ್ಸ್ ಮಾಡಿದ. ಸೊ ಅದು ಪರ್ಮನೆಂಟ್ ಆಪರೇಷನ್ ಆದ ಕಾರಣ ಫಸ್ಟ್ ಕಪಲ್ ಡಿಸೈಡ್ ಮಾಡಿ ರಿಯಲಿ ಬೇಕಾ ಬೇಡದ ಒಂದದು. ಇನ್ನೊಂದಂತ ಹೇಳಿದ್ರೆ ಈಗ ಮಕ್ಕಳ ಏಜ್ ಅಟ್ಲೀಸ್ಟ್ 5 years ಆದ್ರೆ ಒಳ್ಳೇದು. ಇಬ್ರು ಮಕ್ಕಳು ಸಣ್ಣ, ಈಗ ಬೇರೆ ಬೇರೆ ಸ್ಟಡೀಸ್ ಇರ್ತಲ್ಲ ಅದರ ಪ್ರಕಾರ ಮೊರ್ಟಾಲಿಟಿ ರೇಟ್ ಸಣ್ಣ ಮಕ್ಕಳಲ್ಲಿ ಹೆಚ್ಚು, ಬೇರೆ ಬೇರೆ ರೀಸನ್ಸ್ ಯಾವತ್ತೂ ಎಲ್ಲ ಚಾನ್ಸ್ ತಕೊಂಬಲ್ಲ. 5 years ಕ್ರಾಸ್ ಆದ ಅವರ ಹೆಲ್ತ್ ಇಮ್ಯುನಿಟಿ ಎಲ್ಲ ಒಳ್ಳೇದು. ಸೊ ಅಪಾರ್ಟ್ ಫ್ರಮ್ ಆಕ್ಸಿಡೆಂಟ್ ಬೇರೆ ತೊಂದರೆ ಆಗಲ್ಲ, ಅದು ಮೇಕ್ ಶೋರ್. ಗವರ್ಮೆಂಟ್ ರೂಲ್ಸ್ ಪ್ರಕಾರ 1 ವರ್ಷ ಆದರೆ ಸಾಕು ಆಪರೇಷನ್ ಮಾಡಿದ್ರೆ. ಸೊ ಸೇಫ್ಟಿ ಪ್ರಕಾರ ಹೆಂಗ್ ಅಡ್ವೈಸ್ ಮಾಡ್ಕೊಂಡು 5 years ಆದ್ರೂ ಆಗಲ್ಲ, ಬಿಕಾಸ್ ಪರ್ಮನೆಂಟ್ ರಿವರ್ಸ್ ಕಷ್ಟ. ಸೊ ಅದರಿಂದಾಗಿ ಆಪರೇಷನ್ ಮಾಡಿದ್ರಿಂದಾಗಿ ಸೈಡ್ ಎಫೆಕ್ಟ್ ಹೇಳಿ ಅಂತ ಯೂಶಲಿ ಬರ್ತದೆ. ಆಪರೇಷನ್ ಕೂಡ ಅದು ಸಣ್ಣ ಪ್ರೊಸೀಜರ್. ಸಿಸೇರಿಯನ್ ಆಗ್ತಾ ಇದ್ದಾರೆ ಅದ್ರ ಒಟ್ಟಿಗೆ ಮಾಡ್ಬೇಕು, ಅದೊಂದು ಎಕ್ಸ್ಟ್ರಾ ಸ್ಟೆಪ್ ಅಷ್ಟೇ. ಇನ್ನು ಬೇರೆ ಟೈಮಲ್ಲಿ ಮಾಡಬೇಕಾದ್ರೆ ಲ್ಯಾಪ್ರೋಸ್ಕೋಪಿ ಮಾಡ್ಬೇಕು. ಸೊ ಅದಕ್ಕೆ 1 ದಿನ ಅಡ್ಮಿಷನ್ ಬೇಕಪ್ಪ ಸಣ್ಣ ಗಾಯಲ್ಲಿ. ಅನಸ್ತಿಷ್ಯ ಮಾಡುವ ಕಾರಣ ಪೇನ್ ಎಲ್ಲ ಹಂಗಂತ. ಸೈಡ್ ಎಫೆಕ್ಟ್ ಅಲ್ಲಿ ಮೇಜರ್ ಆಗಿ ಅಂತ ಇಲ್ಲ. ಡಿಸಿಷನ್ ಸರಿ ಮಾಡಿದ್ದಾರೆ ಮತ್ತೆ ರಿಗ್ರೆಟ್ ಆಗಿದ್ದರೆ ಮಾಡಿಸ್ಬೋದು. ಈಗ ಬೇರೆ ಆಪ್ಷನ್ಸ್ ಅವೈಲೇಬಲ್ ಇತ್ತು, ಕಾಂಟ್ರಸೆಪ್ಷನ್, ಕಾಂಪಿಟೇಟಿವ್ ಲಿವರ್ ಅದು ಕೂಡ ಸೇಫ್. 10 years ಇಂದ ಬಂತು, 5 years ಬಂತು, ಎಷ್ಟು ಇಯರ್ಸ್ ಬೇಕಾ ನೋಡಿ ಹಾಕ್ಸಿ. ಮತ್ತೆ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಅವೈಲೇಬಲ್ ಇದ್ದು ಅದು ಕರೆಕ್ಟ್ ಟೈಮ್ ತಗೊಂಡು ಫಸ್ಟ್ ಹಿಂಗೆ ಹೇಳಿದ ಪ್ರೊಸೀಜರ್ಲಿ ಆದ ಮತ್ತೆ ಅದಕ್ಕೆ ರೆಸ್ಟ್ ಬೇಕಾಗುತ್ತೆ. ಈಗ ನಾವು ಪ್ರೆಗ್ನೆನ್ಸಿ 2 months ರೆಸ್ಟ್ ತಕೊಳ್ತೀವಿ, ಸರಿ ಆದ ಮತ್ತೆ 2 months ರೆಸ್ಟ್ ತಕೊಳ್ತಲ್ಲ, ಹಾಗೆ ಈ ಆಪರೇಷನ್ ಆದ ಮತ್ತೆ ರೆಸ್ಟ್ ಅಗತ್ಯವ? ಹೆಂಗೆ ರೆಸ್ಟ್ ಹೆಚ್ಚಾಗಿ ಬೇಕಾಗುತ್ತಿಲ್ಲ. ಲ್ಯಾಪ್ರೋಸ್ಕೋಪಿ ಆದರೆ ಜಸ್ಟ್ 1 ವಾರ ಚೂರು ರೆಸ್ಟ್ ಮಾಡಿರೋದು. ಲ್ಯಾಪ್ರೋಸ್ಕೋಪಿ ಹೇಳಿದ್ರೆ ಒಂದು ವೇ ಆಫ್ ಡೂಯಿಂಗ್ ಟ್ಯೂಬೆಕ್ಟ್. ಈಗ ಲ್ಯಾಪ್ರೋಸ್ಕೋಪಿ ಹೇಳಿದ್ರೆ ಸಣ್ಣ ಗಾಯಲ್ಲಿ ಕ್ಯಾಮರಾ ಯೂಸ್ ಮಾಡಿ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಮಾಡುವ ಸರ್ಜರಿ, ಕೀ ಹೋಲ್ ಸರ್ಜರಿ. ಸೇಮ್ ಟ್ಯೂಬೆಕ್ಟಮಿ ಆಪರೇಷನ್ ಹೊಟ್ಟೆ ಕೊಯ್ದುದ ಮಾಡಬೇಕು. ಸೊ ಅದಕ್ಕೆ ಅಷ್ಟು ಬೇಕು ಹೆಚ್ಚು ರೆಸ್ಟ್ ಹೇಳಿ ಬೆಡ್ ರೆಸ್ಟ್ ಹೇಳಿ ಅಂತ ಇಲ್ಲ, 1 ವಾರ ಚೂರು ರೆಸ್ಟ್ ಕೆಲಸ ಎಲ್ಲ ಕಮ್ಮಿ ಮಾಡಕ್ಕೆ. ಇದೀಗ ಮೆನ್ಸಿಂಗ್ ಬರ್ತಾರೆ, ಅವಕ್ಕೆ ಯಾವ ರೀತಿಯ ಆಪರೇಷನ್ಸ್ ಗಳ ಮಾಡ್ಲಕ್ಕು, ಹಾಗೆ
ನಾನು ಒಂದು ಮಿತ್ ಕೇಳಿದ್ದೆ, ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಹೇಳಿದ್ರೆ ಮೆನ್ಸ್ ಹಿಂಗೆ ಆಪರೇಷನ್ ಮಾಡಿಸಿದ ಮತ್ತೆ ಹೆಚ್ಚು ಈ ಬಾರಿ ನೆಗ್ಲಾಗ ಇಂತ ಹಾರ್ಡ್ ವರ್ಕ್ ಗಳ ಮಾಡ್ಲಾಗ ಹೇಳಿ ಇದರ ಬಗ್ಗೆ. ಹಂಗಂತ ಇಲ್ಲ ಆಕ್ಚುಲಿ. ಹ್ಮ್. ಸೊ ಫಸ್ಟ್ ಆಫ್ ಆಲ್ ಇಂಡಿಯಲ್ಲಿ ಮೆನ್ ಹಾಂಗಿಪ್ಪ ಸರ್ಜರಿಗೆ ಎಲ್ಲ ಒಪ್ಪುದೇ ದೊಡ್ಡ ಕಷ್ಟ, ಹ್ಮ್. ರೇರ್ ಆಗಿ. ಹ್ಮ್. ಇದುವರೆಗೆ ಇದರಲ್ಲಿ ಫ್ರೆಂಡ್ಸ್ ಹತ್ರ 1% ಹ್ಮ್. ಪೇಷಂಟ್ಸ್ ಅನ್ನೋದು ಅವು ಕೇಳ್ತವೆ. ಹಾ. ಸೊ ಅಕ್ಸೆಪ್ಟೆನ್ಸ್ ತುಂಬಾ ಕಮ್ಮಿ. ಹಾ. ಆಪರೇಷನ್ ಹಂಗೆ ಅದು ಹಂಗೆ ಸಣ್ಣ ಕಟ್ ಮಾಡಿ ಟ್ಯೂಬಿನ ಸ್ಪರ್ಮ್ ಅಂತ ಟ್ರಾವೆಲ್ ಮಾಡ್ತು ಟೆಸ್ಟಿಸ್ ಹೇರ್ ಆ ಟ್ಯೂಬಿನ ಟೈಮ್ ಮಾಡೋದು. ಹ್ಮ್. ಇದು ಮೈನರ್ ಪ್ರೊಸೀಜರ್. ಹ್ಮ್. ಲೋಕಲ್ ಅನಸ್ತೀಶಿಯಲ್ಲಿ ಕೂಡ ಮಾಡಿ ಲೋಕಲ್ ಹೇಳಿದ್ರೆ ಅಲ್ಲಿಗೆ ಒಂದು ಸಣ್ಣ ಇಂಜೆಕ್ಷನ್ ಹ್ಮ್. ಅದು ಕೂಡ ಅವೈಲಬಲ್ ಇದೆ. ಅದಕ್ಕೂ 2-3 ದಿನ ಇಂಜೆಕ್ಷನ್ ಅಂತ ಬೇಕು. ಹ್ಮ್. ಬೇಕೆ ಜಪ್ಪ ಮಾಡಿದ್ರೆ ಹೊತ್ತಪ್ಪ ಹೋಗ್ಬೇಡ. ಹ್ಮ್. ಸೊ ಆಪರೇಷನ್ ಮಾಡಿ ಅದು ಎಫೆಕ್ಟಿವ್ ಆಗ್ತದೆ ಅಟ್ಲೀಸ್ಟ್ 3 months ಬೇಕು. ಆಲ್ರೆಡಿ ಪ್ರೊಡ್ಯೂಸ್ ಆದ ಸ್ಪರ್ಮ್ಸ್ ಎಲ್ಲ ಹೆರಡು. ಹ್ಮ್. ಸೊ ಆಪರೇಷನ್ ಆಗಿ ಒಂದು 15 days to 1 month ಮೇ ಬಿ ನೀವು ಹೇಳಿದಂಗೆ ಹೆವಿ ವೇಟ್ ಲಿಫ್ಟಿಂಗ್ ಸೈಕಲ್ ತುಳಿಯೋದು ಅದೆಲ್ಲ ವರ್ಕ್. ಹ್ಮ್. ಮತ್ತೆಲ್ಲ ಆಸ್ ಯೂಶುವಲ್ ನಾರ್ಮಲ್ ಆಸ್ ಎಲ್ಲ ಕೆಲಸ ಮಾಡಿ. ಇದು ರಿವರ್ಸಿಬಲ್ ಅಲ್ಲ? ಇದು ರಿವರ್ಸ್ ಇವ್ರು ಹಂಗೆ ಆಕ್ಚುಲಿ ಪರ್ಮನೆಂಟ್ ಸರ್ಜರಿ, ರಿವರ್ಸಲ್ ಚಾರ್ಜಸ್ ಕಮ್ಮಿ. ಈಗ ಈಗ ಗರ್ಭಕೋಶಕ್ಕೆ ಎಂತಾದ್ರೂ ಒಂದು ಗಂಟೆ ಬಂದ ಹಿಂಗೆಂತಾದ್ರೂ ಆಗಿ ಗರ್ಭಕೋಶ ತೆಗೆಸಿದೆವು ಹೇಳಿ ಆದರೆ ಅವಕ್ಕೆ ಮತ್ತೆ ಹೆಲ್ತ್ ಹೇಳುದು ಈಗ ಹಾರ್ಟ್ ಪ್ರಾಬ್ಲಮ್ ಹೀಗಿಂಬದೆಲ್ಲ ಬಪ್ಪದು ಜಾಸ್ತಿ ಇರುತ್ತು, ಮತ್ತೆ ಹೆಲ್ತ್ ಅಂಬಗಂಬಗ ಕೈ ಕೊಡ್ತಾ ಇರುತ್ತು, ಇದೆಲ್ಲ ಸತ್ಯವಾ? ಇದು ಗರ್ಭಕೋಶ ತೆಗೆಸಲಾಗಡಿ ಹೆಚ್ಚಿನ ಊದೆ ಅದು ಮಾಡ್ಲಾಗ ಹೇಳುವಲ್ಲಿಯವರೆಗೆ ಇದು ಇರ್ತಾವು, ಮತ್ತೆ ಲಾಸ್ಟಿಗೆ ಆಪ್ಷನ್ ಇಲ್ಲ ಹೇಳಿ ತೆಗಿತಾವು. ಇದರ ಬಗ್ಗೆ ಗರ್ಭಕೋಶ ಮಾತ್ರ ತೆಗೆದರೆ ಯೂಶಲಿ ಹಾಗೆ ಪ್ರಾಬ್ಲಮ್ ಬರುತ್ತೆ. ಗರ್ಭಕೋಶನ ಮೇನ್ ಕೆಲಸ ಅಂದ್ರೆ ಪ್ರೆಗ್ನೆನ್ಸಿ ನಿಲ್ಲೋದು, ಮತ್ತೆ ಮಗು 9 months ಅಲ್ಲಿ ಕ್ಯಾರಿ ಮಾಡಿ ಹೊರ ತಪ್ಪೋದು, ಮತ್ತೆ ಎವ್ರಿ ಮಂತ್ ಪೀರಿಯಡ್ಸ್. ಸೊ ಗರ್ಭಕೋಶ ಸೈಡ್ ಇಲ್ಲಿ ಅಂಡಾಶಯ ಅಥವಾ ಓವರಿ ಹೇಳಿ ಅಂತ ಇರ್ತದೆ, ಅದ್ರ ಕೆಲಸ ಮೇನ್ ಆಗಿ ಹಾರ್ಮೋನ್ ಸೆಕ್ರೇಷನ್. ಗರ್ಭಕೋಶಲ್ಲಿ ಮಾತ್ರ ಪ್ರಾಬ್ಲಮ್ ಎತ್ತೊಳ್ಳೆ ಗಂಟೆ ಫೈಬ್ರಾಯ್ಡ್ ಅಥವಾ ಅಡೆನೋಮಯೋಸಿಸ್ ಇತ್ತು ಅದು, ಅಥವಾ ಬ್ಲೀಡಿಂಗ್ ಹೆವಿ ಬ್ಲೀಡಿಂಗ್ ಯಾವ ಮೆಥಡ್ ಗಳಲ್ಲೂ ಕಂಟ್ರೋಲ್ ಆಗ್ತಾ ಇಲ್ಲ, ಬೇರೆ ಮೆಥಡ್ ಗರ್ಭಕೋಶ ಮಾತ್ರ ತೆಗೆಯೋದು. ಓವರೀಸ್ ಅಂದ್ರೆ ಅಂಡಾಶಯ ತೆಗೆತಿಲ್ಲ ಹೆಚ್ಚಾಗಿ. ಸೊ ಮೊದಲೆಲ್ಲ ಆದರೆ 45 ಇಂದ ಮೇಲೆ ಏಜ್ ಆದ ಲೇಡೀಸ್ ಗರ್ಭಕೋಶ ತೆಗೆಯುತ್ತಾ ಅಂತೇಳಿ ಆದ ಓವರೀಸ್ ಕೂಡ ತೆಗೆದುಕೊಂಡು. ಈಗ ಎಲ್ಲ ಹೆಂಗೆ ಹೇಳಿದ್ರೆ 50 ಆದ ಮೆನೋಪಾಸ್ ಟೈಮ್ ಆದರೂ ಹೆಚ್ಚಾಗಿ ಓವರೀಸ್ ಬಿಟ್ಟು ಕನ್ಸರ್ವ್ ಮಾಡಿ ತೆಗೆದ್ತೀವಿ. ಸೊ ಓವರೀಸ್ ತೆಗೆಯದೇ ಇರ್ತಾರೆ ಹೆಲ್ತ್ ಇಶ್ಯೂಸ್ ಯೂಶಲಿ ಅಂತ ಬರುತ್ತೆ. ಓನ್ಲಿ ಥಿಂಗ್ ಪೀರಿಯಡ್ಸ್ ಬರ್ತಿಲ್ಲ ಗರ್ಭಕೋಶ ತೆಗೆದ. ಕೆಲವು ಸರ್ತಿ ಓವರೀಸ್ ಕೂಡ ತೆಗೆಯಕ್ಕಾಗಿ ಬರ್ತದೆ. ಫಾರ್ ಎಕ್ಸಾಂಪಲ್ ಯೂಟ್ರಸ್ ಅಲ್ಲಿ ಕ್ಯಾನ್ಸರ್ ಇದ್ದೋಳು ಓವರೀಸ್ ಕೂಡ ತೆಗೆದರೆ ಕ್ಯಾನ್ಸರ್ ಸೆಲ್ಸ್ ಗ್ರೋ ಅಪ್ ಅಲ್ಲಿ ಓವರೀಸ್ ಸ್ಟಿಮ್ಯುಲೇಟ್, ಅಥವಾ ಓವರಿಲಿ ಎಂತ ದೊಡ್ಡ ಗಡ್ಡೆ ಬರ್ತದೆ ಓವರೀಸ್ ಕೂಡ ತೆಗೆ. ಓವರೀಸ್ ಸಮಯದ ಮೊದಲೇ ಸಮಯದ ಮೊದಲೇ ಬಿಫೋರ್ ದಿ ಏಜ್ ಆಫ್ ತೆಗೆದರೆ ಹೆಲ್ತ್ ಇಶ್ಯೂಸ್ ಬಪ್ಪ ಚಾನ್ಸಸ್ ಇದ್ದು. ಆದ್ರೆ ಕೆಲವು ಸರ್ತಿ ತೆಗೆಯದೆ ಗೊತ್ತಿಲ್ಲ, ಬೇರೆ ಟ್ರೀಟ್ಮೆಂಟ್ ಇಲ್ಲ, ದಾರಿ ಇಲ್ಲ, ಹಾಗೆಲ್ಲ ಇದ್ದಪ್ಪ ತೆಗೆದ ಮತ್ತೆ ಓವರಿ ಅಂತ ಸೆಕ್ರೀಟ್ ಮಾಡಿ ಉಳಿತು ಹಾರ್ಮೋನ್, ಅದರ ನಮಗೆ ಟ್ಯಾಬ್ಲೆಟ್ ರೂಪದಲ್ಲಿ ಕೊಡಬೇಕು. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳಿ. ಕೆಲವರಿಗೆ ಕೆಲವು ಜೆನೆಟಿಕ್ ಡಿಸೀಸಸ್ ಅಥವಾ ಹಿಂದೆ ಬೇರೆ ಯಾವುದೋ ಕ್ಯಾನ್ಸರ್ ಕೀಮೋಥೆರಪಿ ರೇಡಿಯೋಥೆರಪಿ ಇಂದ ನ್ಯಾಚುರಲಿ ಮೆನೋಪಾಸ್ ಬೇಗ ಅಂತ ಚೇಂಜ್. 40 ಏಜ್ ಅಂತ ಮೊದಲೇ ಮೆನೋಪಾಸ್ ಆಗುತ್ತೆ, ಪ್ರಿಮೆಚೂರ್ ಮೆನೋಪಾಸ್. ಸೊ ಹಾಗಿಪ್ಪ ಅವರಲ್ಲಿಯೂ ಹೆಲ್ತ್ ಕಾಪಾಡಲೆ, ಬೋನ್ ಮತ್ತೆ ಹಾರ್ಟ್ ಹೆಲ್ತ್ ಕಾಪಾಡಲೆ ಮೆಚಾರಿಟಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಸೊ ಆ ಪರ್ಟಿಕ್ಯುಲರ್ ಲೇಡಿಗೆ ಎಂತ ಪ್ರಾಬ್ಲಮ್ ಇತ್ತು, ಯಾವುದು ಬೆಸ್ಟ್ ಟ್ರೀಟ್ಮೆಂಟ್, ಅದರ ಬೇಸಿಸ್ ಮೇಲೆ ಯೂಟ್ರಸ್ ತೆಗೆಯಕ್ಕ ಓವರೀಸ್ ತೆಗೆಯಕ್ಕ ಅದೆಲ್ಲ ಡಿಸೈಡ್. ಓವರೀಸ್ ತೆಗೆಯಲೇಬೇಕಾಗಿ ಬಂದರೆ ಅದರ ಹೆಲ್ತ್ ಕಾಪಾಡಲೆ ಮೆಡಿಸಿನ್ಸ್ ಅವೈಲೇಬಲ್. ನಾನು ಆಸ್ ಅ ಪೇಷಂಟ್ ಹೇಗಿದ್ದೀನಿ ಚೇತನಕ್ಕ? ವೆರಿ ಕೋಆಪರೇಟಿವ್ ಪೇಷಂಟ್. ಎಲ್ಲ ಹೇಳಿದ್ದೆಲ್ಲ ಫಾಲೋ ಮಾಡಿರೋದು, ಯಾವಾಗ ನಿಮಗೆ ಹೇಳ್ತೀವಿ ಕರೆಕ್ಟ್ ಆಗಿ. ಡ್ಯೂರಿಂಗ್ ಲೇಬರ್ ಪೇನ್ ಡೆಲಿವರಿ
ಎನ್ನ ಎಕ್ಸ್ಪೀರಿಯನ್ಸ್ ಹೇಳಕ್ಕಾದ್ರೆ ಚೇತನ್ ಅಕ್ಕನ ಚೇತನ್ ಅಕ್ಕ ಹೇಳಿಕೊಳ್ತಾ ಇದ್ದೆ, ಸಾರಿ ನಾನು ಡಾಕ್ಟರ್ ಹೇಳಿ ಫಸ್ಟ್ ಇಂದಲೂ ಚೇತನ್ ಅಕ್ಕ ಹೇಳಿಕೊಳ್ತಾ ಇದ್ದೆ. ಎಂತಕ್ಕೆ ಹೇಳ ಖಂಡಿತ ಗಂಡಂದ ನನಗೆ ಪರಿಚಯ ಹೇಳಕ್ಕು ಗಂಡಂಗೆ ಫಸ್ಟ್ ಪರಿಚಯ ಚೇತನ್ ಅಕ್ಕ, ಹಂಗೆ ಯಾವ ಚೇತನ್ ಅಕ್ಕ ಹೇಳಿದ್ದು ಹಂಗೆ ನಾನು ಚೇತನ್ ಅಕ್ಕ ಹೇಳಿದ್ದೆ, ಅದು ಹಿಂದಿಗೆ ಬರೋ ಕಂಟಿನ್ಯೂ ಆಗ್ತಾ ಇದ್ದು. ಸೊ ಎಸ್, ಡೇ ಒನ್ ಇಂದಲೂ ನನಗೆ ಪ್ರೆಗ್ನೆನ್ಸಿ ಹೇಳ್ರೆ ಹೆದರಿಕೆ ಇತ್ತಿದ್ದಿಲ್ಲ ನನಗೆ. ಅದು ಲಾಸ್ಟ್ ಡೇ ವರೆಗೂ ಕ್ಯಾರಿ ಫಾರ್ವರ್ಡ್ ಆಯ್ತು. ನನಗೆ ಹೆದರಿಕೆ ಹೇಳುದು ಇತ್ತಿದ್ದಿಲ್ಲ. ಎಂತಕ್ಕೆ ಹೇಳಿದ್ರೆ ಇವು ಮಾತಾಡುದು ಕಡಿಮೆ, ಇಷ್ಟು ಮಾತಾಡುದು ವಿಡಿಯೋಲಿ ಹೇಳಕ್ಕು. ಈಗ ಆರಾರು ಫಸ್ಟಿಗೆ ನೋಡ್ರೆ ಕ್ರೇಶ್, ಅದ್ರಲ್ಲಿ ನಾನಂತೂ ಪಟ ಪಟ ಮಾತಾಡಿಕೊಂಡಿರ್ತದೆ, ಅದು ಬೇರೆ ವಿಷಯ. ಆದರೂ ಫಸ್ಟ್ ಎಂತ ಕ್ರೇಶ್ ನೋಡ್ರಿ ಮಾತಾಡ್ತಿರ್ಲಿಲ್ಲ, ಎಂತ ನಾನು ಹೇಗಿಪ್ಪದಿ ಡಾಕ್ಟರ್ ಒಟ್ಟಿಗೆ. ಆದರೆ ಖಂಡಿತ ಶಿ ಮೇಡ್ ಶೋರ್ ದಟ್ ಒಂದು ಸರ್ತಿ ನನಗೆ ಹೆದರಿಕೆ ಆಗದ ಹಾಗೆ, ಈ ಪ್ರೆಗ್ನೆನ್ಸಿ ಆಗಲಿ ಅಥವಾ ನೆಕ್ಸ್ಟ್ ಹೆರಿಗೆ ಹೆದರಿಕೆ ಇಲ್ಲದೆ ಇಪ್ಪ ಹಂಗೆ ಮಾಡಿದ ಎನ್ನ ಡಾಕ್ಟರ್ ಹೇಳಕ್ಕು. ಮತ್ತೆ ಇನ್ನೊಂದೆಂತ ಹೇಳ್ರೆ, ನನಗೆ ಹೆದರಿಕೆ ಆದ್ದು ಯಾವಾಗ ಹೇಳ್ರೆ, ಇನ್ನೇನ್ ಬಾಬೆ ಹೆರ ಬರಕ್ಕೂ ಹೇಳ್ರು ಆನ್ ಹಿಂಗೆ ನೋಡ್ತಾ ಇದ್ದೆ. ಚೇತನಕ ಇನ್ನು ಆ ಏಪ್ರಿಲ್ ನನ್ನೇ ಹಾಕಿತ್ತಿದ್ದೇವೆ, ನಾನು ಮತ್ತು ಗ್ರಹಿಸುತ್ತಿದ್ದೇವೆ ಇವೇನ ಹೆರಿಗೆ ಮಾಡ್ಸುತ್ತವ ಇಲ್ಲಿಯ ಹೇಳಿ. ಅದೊಂದು ಮೂಮೆಂಟ್ ನನಗೆ ಹೆದರಿಕೆ ಅದು. ಮತ್ತೇನು ಬಾಬೆ ಬತ್ತು ಹೇಳಪ್ಪಗ ರಪ್ಪ ಹಾಕಿದ್ದು ನೋಡಿ ಅಪ್ಪಗ ನನಗೆ ಕಂಡದೆಂತರ ಹೇಳ್ರೆ ಅಂಬಗ ಇವಕ್ಕೆ ಯಾವ ರೀತಿಯ ಎಕ್ಸ್ಪೀರಿಯನ್ಸ್ ಇಕ್ಕು ಹೇಳ್ರೆ, ಇನ್ನೇನು ಬಾಬಿ ಬತ್ತು ಹೇಳೋದು ಅಷ್ಟು ಬೇಗ ಅದ್ರೆಲ್ಲ ಹಾಕಿ ರೆಡಿ ಅಪ್ಪದು ಅಷ್ಟು ಪ್ರೊಫೆಷನಲಿಸಮ್ ಇದ್ದರೆ ಮಾತ್ರ ಸಾಧ್ಯ ಹೇಳಿ ನನಗೆ ಅನ್ಸಿತ್ತು. ಮತ್ತೊಂದೆಂತರ ಹೇಳ್ರೆ, ಖಂಡಿತ ಒಂದು ಬಾಬೆಯ ಕೇರ್ ಆಗಲಿ ಅಥವಾ ಈ ಟೆಸ್ಟ್ ಗಳ ಬಾಬೆಗೆ ಮಾಡಿಸಲೇಬೇಕು ಹೇಳಿ ಒಂದು ಹೇಳುವ ವಿಷಯ ಇದ್ದಾರೆ, ಅದು ಖಂಡಿತ ಎಲ್ಲರೂ ಮಾಡ್ಲೇ ಸಾಧ್ಯ ಇಲ್ಲ ಹೇಳ್ರೆ. ಆ ಕೇರ್ ಇದ್ದರೆ ಮಾತ್ರ ಹೇಳಲೇ ಸಾಧ್ಯ ಆಗಿ ನನಗೆ ಅನ್ಸುತ್ತೆ. ಎಂತ ಹೇಳಿದ್ರೆ ಇಲ್ಲದ್ರೆ ಅವಕ್ಕೆ ಇರ್ತಾರ ಮಾಡಿ ತೊಂದರೆ ಹೇಳಿ. ಆದರೆ ಪ್ರತಿಯೊಂದು ಟೆಸ್ಟ್ ನಾನು ಇದೆಲ್ಲ ಮಾಡ್ಸಲೇಬೇಕು ಹೇಳಿ ಮಾಡಿಸ್ಕೊಂಡು ಅದರ ರಿಪೋರ್ಟ್ ತೆಕ್ಕೊಂಡು ಫಾಲೋ ಅಪ್ ಮಾಡ್ಬೇಕಲ್ಲ. ಸೊ ಎಲ್ಲರಿಗೂ ಆ ಅವಕಾಶ ಸಿಕ್ಕುಗಳು ನನಗೆ ಅನ್ಸುತ್ತಿಲ್ಲ, ನನಗೆ ಎನ್ನ ಮನೆಯವಕ್ಕೆ ಆ ಅವಕಾಶ ಸಿಕ್ಕಿದ್ದು. ಸೊ ನಾನು ಹೈಲಿ ರೆಕಮೆಂಡ್ ಮಾಡುವ ಡಾಕ್ಟರ್ ಹೇಳ್ಬೇಕು. ಮತ್ತೆ ಇನ್ನ ಪ್ರೆಗ್ನೆನ್ಸಿ ಸುಲಭ ಇತ್ತಿದೆ, ಬಾಬೆ ಕಾರ್ಡ್ ಇತ್ತಿದ್ದ ಅಲ್ಲ ಕೊರಲೆ, ಅದನ್ನ ಹೆದರಿಕೆ ಇತ್ತು ಅಂತ. ಹೆಚ್ಚಾಗಿ ಎಂತ ತೊಂದರೆ ಕೊಡ್ತಿಲ್ಲ ಅದು, ಮತ್ತೆ ತೊಂದರೆ ಅಂತ ಆಗ್ತಾ ಇದ್ದಾರೆ ಆ ಮೂಮೆಂಟ್ ಇಲ್ಲಿ ಬಂತು ಡೆಲಿವರಿ ಟೈಮ್ ಅಲ್ಲಿ. ಮತ್ತೆ ಪ್ರತಿಯೊಬ್ಬಂಗೆ ಹೇಳ್ತಾರು ಅವರವರ ಎಂತರ ಪ್ರೆಗ್ನೆನ್ಸಿ ಜರ್ನಿ ಒಂದು ರೋಲರ್ ಕೋಸ್ಟರ್ ರೈಡರ್ ಹಿಂಗೆ. ಸೊ ನನಗೆ ಎನ್ನದು ಕಂಪ್ಲೀಟ್ ಆಗಿ ನನಗೆ ನಾರ್ಮಲ್ ಇದ್ದಿದೆ, ನಮ್ಮ ಮನೆಯವತ್ತು ಹೆದರಿಕೆ ಆದದ್ದು ಬೇರೆ ತಿಂಕೊಂಡು ನನಗೆ ನಾರ್ಮಲ್ ಆಗಿ ಹೇಳ್ರೆ ನನಗೆ ಯಾವುದೇ ಹೆದರಿಕೆ ಇದ್ದಿದ್ದೆ ಕಾರಣ ಚೇತನ ಕಳಿ ಹೇಳಕ್ಕೂ. ಆದರೆ ನಿಂಗೋಗೆ ಇಷ್ಟು ಸಮಯದಲ್ಲಿ ಯಾವ್ದಾದ್ರು ಒಂದು ನಿಂಗ ಮಾಡಿಸಿದ ಡೆಲಿವರಿ ಯಾವ್ದಾದ್ರು ನೆನಪಿದ್ದು ಹೇಳಿ, ಅದೇ ಹೆದರಿಕೆ ಆದ್ದು ಅಥವಾ ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಂಗೆ ಪ್ರಾಕ್ಟೀಸಿಂಗ್ ಬಂದ ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ನೆನಪಿದ್ದು ಹೇಳಿ. ಆದರೆ ಇದು ಈ ಡೆಲಿವರಿ ಪ್ರಾಸೆಸ್ ಅಂತ ಇದ್ದು ಅದು ತುಂಬಾ ಸರ್ಪ್ರೈಸಿಂಗ್. ಎವ್ರಿ ಕೇಸ್ ಇಸ್ ಡಿಫ್ರೆಂಟ್. ಈಗ ನಾವು ಟೋಟಲಿ ಎಕ್ಸ್ಪೆಕ್ಟೇ ಮಾಡಿರ್ತಿಲ್ಲ, ಸಡನ್ ಆಗಿ ಅದು ಆಯ್ತು ಒಂದು ಪ್ರಾಬ್ಲಮ್. ಸೊ ನಮಗೆ ಆಕ್ಟ್ ಮಾಡಿ ಅದರ ಸರಿ ಮಾಡ್ಲಿ ಅಥವಾ ಮ್ಯಾನೇಜ್ ಮಾಡ್ಲಿ ಹಾರ್ಡ್ಲಿ 1 or 2 minutes. ಸೊ ಅದಕ್ಕೆ ಈ ಆಬ್ಸ್ಟೆಟಿಕ್ಸ್ ಅಂತ ಇದ್ದು ಡೆಲಿವರಿ, ಪ್ರೆಗ್ನೆನ್ಸಿ ಅಂಡ್ ಡೆಲಿವರಿ ಇಟ್ಸ್ ಅ ವೆರಿ ಸ್ಟ್ರೆಸ್ಫುಲ್. ಈಗ ಹೆಚ್ಚು ಜನ ಇದಕ್ಕೆ ಆಪ್ಟ್ ಕೂಡ ಮಾಡ್ತಾ ಇಲ್ಲ. ಗೈನಕಾಲಜಿ ಓದಿಕ್ಕೆ ಮತ್ತೆ ಒಂದು IVF ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮೇನ್ ಥಿಂಗ್ ಅಂತ ಹೇಳಿದ್ರೆ ಮೈಂಡ್ ಶಾರ್ಪ್ ಇರಬೇಕು, ಫುಲ್ ಇನ್ವಾಲ್ವ್ ಆಗಿರಕ್ಕೆ ಪೇಷಂಟ್ ಆ ಮೊಮೆಂಟ್ ಇಲ್ಲಿ ಎಂತ ಹೊತ್ತು ನೆಕ್ಸ್ಟ್ ಮೂಮೆಂಟ್ 2 ನಿಮಿಷ ಈಗ ಎಲ್ಲ ನಾರ್ಮಲ್ ಇದ್ದೋಳೆ ಹೊರಗೆ ನೆಕ್ಸ್ಟ್ 2 minutes ಚೇಂಜಸ್ ಅನ್ಸುತ್ತೆ. ಸೊ ಇಷ್ಟು ಅಲರ್ಟ್ ಇರೋದು ತುಂಬಾ ಇಂಪಾರ್ಟೆಂಟ್. ಈಗ ಒಂದು ಕೇಸ್ ಅಂತ ಹೇಳಿದ್ರೆ ನಾರ್ಮಲ್ ಪೇಷಂಟ್, ಎಂತ ಮೆಡಿಕಲ್ ಡಿಸಾರ್ಡರ್ ಇರ್ತಿಲ್ಲ, ಯಂಗ್ ಲೇಡಿ, ಅದು ಡೆಲಿವರಿಗೆ ಹೇಳಿ ಅಲ್ಲಿ ಗ್ಲೂಕೋಸ್ ಹಾಕಿರ್ತಾರ, ಪೇನ್ ಬರ್ತದೆ ಹೇಳಿ ಒಳ್ಳೆ ಪೇನ್ ಕೂಡ ಬರ್ತಾ ಇತ್ತು. ಸೊ ಎಲ್ಲ ಸರಿ ಇತ್ತು, ಅದ್ರದ್ದು ಎಂತ ಕಂಪ್ಲೇಂಟ್ ಇಲ್ಲ, ಪೇನ್ ಬಿಟ್ರೆ ಬೇರೆ ಆಗ್ತಾ ಇತ್ತು. ಸೊ 5 minutes ಲೇಟರ್ ಸಡನ್ ಅದು ರೆಸ್ಪಾಂಡೇ ಮಾಡ್ತಾ ಇಲ್ಲ, ಎಂತ ಹೇಳಿರೋ ಅದು ಹೇಳ್ತಾ ಇಲ್ಲ, ಫುಲ್ ಕೊಲಾಪ್ಸ್ ಆಗಿ ಬಿದ್ದದ್ದು, ಪಲ್ಸ್ BP ಡ್ರಾಪ್ ಆಗ್ತಾ ಇತ್ತು. ಸೊ ಇಮಿಡಿಯೇಟ್ಲಿ ಹಾಗೆ
ಸಿಚುವೇಶನ್ ಹಾಸ್ಪಿಟಲ್ ನಲ್ಲಿ ಕೋಡ್ ಬ್ಲೂ ಹೇಳಿದ್ರು. ಕೋಡ್ ಬ್ಲೂ ಅನೌನ್ಸ್ ಮಾಡಿದ ಕೂಡಲೇ ಅದ ಕೋಡ್ ಬ್ಲೂ ಟೀಮ್ ಹೇಳಿತ್ತು, ಅದ್ರಲ್ಲಿ ಅನಸ್ತೇಷಿಯಾದವರು, ICU ಇಡೀ ಟೀಮ್ ಕೂಡ್ಲೆ ಬಂದು ಬೇಗ ಬೇಗ ಅದಕ್ಕೆ ಅಂತೆಲ್ಲ ಈ CPR ಮಾಡಿದ್ದಾರೆ. ಸೊ ಹಾಗೆಲ್ಲ ಮಾಡಿ ಇಮಿಡಿಯೇಟ್ಲಿ ಊಟಿಗೆ ಶಿಫ್ಟ್ ಮಾಡಿ ಇಮಿಡಿಯೇಟ್ ಸಿಸೇರಿಯನ್ ಮಾಡಿ ಸಿಸೇರಿಯನ್ ಮಾಡಿದ ಮತ್ತೆ ಇದು ಕೊಲಾಪ್ಸ್ ಅಪ್ಪಲ್ಲಿ ಎಂತ ಕಾರಣ ಹೇಳಿ ನೋಡ್ತಲ್ಲ, ನೋಡಿದ್ರೆ ಅದರ ಗರ್ಭಕೋಶ ಹಿಂದೆ ಒಡೆದಿತ್ತು. ಸೊ ಹಂಗೆ ಆಕ್ಚುಲಿ ಅದರದ್ದು ಫಸ್ಟ್ ಪ್ರೆಗ್ನೆನ್ಸಿ ಯಂಗ್ ಏಜ್, ಎಂತ ಕಾರಣ ಇಲ್ಲ ಎಂತಕ್ಕೆ ಒಡತ್ತು. ಓಕೆ, ಒಡೆದರೆಲ್ಲ ಸರಿ ಮಾಡಿ ಅದು ರಿಕವರ್ ಆಯ್ತು, ಮನೆಗೆ ಹೋಯ್ತು. 2 ವಾರ ಬಿಟ್ಟು ಸಡನ್ ವಾಮಿಟಿಂಗ್, ಬ್ಲಡ್ ವಾಮಿಟಿಂಗ್, ನಾನ್ ಸ್ಟಾಪ್ ಬ್ಲಡ್ ವಾಮಿಟಿಂಗ್ ಬಂದು ಅದರ ಬ್ಲಡ್ ಎಲ್ಲ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಮತ್ತೆ ಎಂಡೋಸ್ಕೋಪಿ ಮಾಡಿ ನೋಡಿದರೆ ಅದಕ್ಕೆ ಸ್ಟಮಕಿನ ಕ್ಯಾನ್ಸರ್. ಸೊ ದಟ್ ಯಂಗ್. ಸೊ ಹಾಗೆ ಸರ್ಪ್ರೈಸಸ್ ಎನಿ ಟೈಮ್ ಬಪ್ಪ ಚಾನ್ಸ್. ಸೊ ಅದರದ್ದು ಡೆಲಿವರಿ ಟೈಮ್ ಯಾವ್ದು ಪ್ರಾಬ್ಲಮ್ ಗೆ ಸ್ಟಾಪ್ ಆಗಿಲ್ಲ ಮತ್ತೆ ಹೋಗಿ ಯೂಟ್ರಸ್ ರಪ್ಚರ್ ಆದ ಕಾರಣ ಅದರ ಕ್ಯಾನ್ಸರ್ ಎಲ್ಲ ಕೋರಿಲೇಟೆಡ್. ಎನಿ ಟೈಮ್ ಎನಿ ಸರ್ಪ್ರೈಸಸ್ ಸಡನ್ಲಿ ಬಪ್ಪ ಚಾನ್ಸ್. ಇದೊಂದು ಪಾರ್ಟ್ ಆದರೆ ಫನ್ನಿ ಇನ್ಸಿಡೆಂಟ್ ಯಾವ್ದಾದ್ರು ನೆನಪು ಮಾಡಿ. ಫನ್ನಿ ಇನ್ಸಿಡೆಂಟ್ ಕೆಲವರೆಲ್ಲ ಪೇನಿಗೆ ಹೋಗ್ತಾರೆ ತಡ, ಎಸ್ಪೆಷಲಿ ಯಂಗ್ 90, 18 ಜಸ್ಟ್ ಮದುವೆ ಪ್ರೆಗ್ನೆಂಟ್ ಆಗಿ. ಸೊ ಅವಕ್ಕೆ ತಡವಲ್ಲಿ ಇರ್ತಿಲ್ಲ, ಮತ್ತೆ ಎಲ್ಲ ಬಿಚ್ಚಿ ಸೀದಾ ಓಡ್ಲೆ ಶುರು ಮಾಡ್ತಾರೆ. ಸೊ ಆ ಪೇನ್ ಇಲ್ಲಿ ಅವು ಹೆಂಗೆ ಡ್ರೆಸ್ ಇದ್ದ ಇಲ್ಲ ಯಾರಿದ್ದ ಸೈಡ್ ಎಂತ ಸೀದಾ ಓಡ್ಲೆ ಶುರು. ಇನ್ನು ಕೆಲವರು ಅಲ್ಲಿ ಸೈಡ್ ಅಲ್ಲಿ ಹಸ್ಬೆಂಡ್ ಮಕ್ಳು ಬಡಿಯೋದು ಶುರು ಮಾಡ್ತಾರೆ, ನಿಮ್ಮಿಂದಲೇ ಹೀಗೆಲ್ಲ ಆಗ್ತದೆ. ಮತ್ತೆ ಡೆಲಿವರಿ ಎಲ್ಲ ಆದಂತೆ ಬಂದಿದ್ದೀವಿ, ಸಾರಿ ಯಾಕೆ ಹಿಂಗೆಲ್ಲ ಮಾಡಿದೆ ಅಂತ ಹೇಳಿ. ಹಿಂಗೆ ಹೆಂಗಿರ್ತಿ ಇಷ್ಟಪ್ಪ, ಹಿಂಗೋ ನೆಗೆ ಬರ್ತಿದ್ದೆ ಹಿಂಗೆ ಮಾಡಲಾಗ. ಈಗ ಜನಾಂಗನಿಗಳ ಹತ್ರ ಬರ್ತದ, ನಿಗಳ ಹತ್ರ ಡಾಕ್ಟರ್ಸ್, ಬಟ್ ಏನಾಗಂತೂ ಇವು ಹೇಳಿ ಹೇಳಬೇಕು. ಸೊ ನಿಗಳ ಹತ್ರ ಬಪ್ಪಾಗ ಈಗ ದೇವರಿದ್ದ ಹಾಗೆ ಹೇಳಿ ಹೇಳ್ತಾವ ಡಾಕ್ಟರ್ಸ್, ಯಾವುದೇ ಹೆದರಿಕೆ ಇಲ್ಲದೆ ಬರ್ತಾವ, ಹಿಂಗ ಟ್ರೀಟ್ ಮಾಡ್ತಿ ಹೇಳಿ. ಹಿಂಗೆ ಇವಾಗ ನಿಂಗೆ ದೇವರ ಮೇಲೆ ನಿಂಗ ದೇವರ ಎಷ್ಟು ನಂಬುತ್ತಿ? ಈಗ ದೇವರ ಮೇಲೆ ಭಾರ ಹಾಕಿ ನಿಂಗ ನೆಕ್ಸ್ಟ್ ಕೆಲಸ ಮಾಡುದ ಹೇಗೆ? ದೇವರ ಮೇಲೆ ನಂಬಿಕೆ ತುಂಬಾ ಇಂಪಾರ್ಟೆಂಟ್. ಸೊ ವಿ ಆರ್ ಜಸ್ಟ್ ಮೀಡಿಯೇಟರ್ಸ್ ಇನ್ ಬಿಟ್ವೀನ್. ಈಗ ಹೇಗೆ ನಮಗೆ ಟ್ರೀಟ್ಮೆಂಟ್ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಮಾಡಿ, ಟ್ರೀಟ್ಮೆಂಟ್ ವರ್ಕ್ ಆಗ್ತಾ ಇಲ್ಲ ನಮ್ಮ ಕೈಲಿ, ಇದು ದೇವರ ಕೈಲಿ. ಸೊ ಎವ್ರಿ ಸರ್ಜರಿ ಮೊದಲೇ, ಎವ್ರಿ ಆಪರೇಷನ್ ಅಥವಾ ಡೆಲಿವರಿ ಕಂಡಕ್ಟ್ ಮಾಡೋ ಮೊದಲೇ ವಾಶ್ ಮಾಡಲಿಲ್ಲ. ಸೊ ಆ ಟೈಮಲ್ಲಿ ಒಂದು ಶ್ಲೋಕ ಹೇಳಿ ಹೋಗ್ಬೋದು. ಎಂತದೇ ಪ್ರಾಬ್ಲಮ್ ಆಗಿ ಈಗ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಮೊಮೆಂಟ್ ಟು ಮೊಮೆಂಟ್ ಚೇಂಜಸ್. ಒಂದು ಸರ್ಜರಿ ಮಾಡುವಾಗ ಇರಲ್ಲ, ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದಾಗೆ ಹಿಂಗೆ ಹೊರಳ ಇರಕ್ಕೆ ಎವ್ರಿ ಸರ್ಜರಿ ಡಿಫ್ರೆಂಟ್, ಎವ್ರಿ ಬಾಡಿ ಡಿಫ್ರೆಂಟ್, ಎವ್ರಿ ಡಿಸೀಸ್ ಬೇರೆ, ಎವ್ರಿ ಬಾಡಿ ರೆಸ್ಪಾನ್ಸ್ ಎವ್ರಿ ಡಿಸೀಸ್ ಹಿಂಗೆ ಬೇರೆ ಬೇರೆ. ಸೊ ಒಳ ಆಲ್ವೇಸ್ ಸರ್ಪ್ರೈಸ್ ಇದ್ದೇ ಇದೆ. ಸೊ ಆ ಮೊಮೆಂಟ್ ಅಲ್ಲಿ ಅದರ ಹೇಗೆ ಹ್ಯಾಂಡಲ್ ಮಾಡಕೊಳ್ಳಿ ನಮ್ಗೆ ದಾರಿ ತೋರಿಸಲು ಒಂದು ಪವರ್ ಇರಲೇಬೇಕು. ನಮಗೆ ಎಲ್ಲ ಆನೆ ಮಾಡಿಕೊಂಡು ಹೇಳಿ ನಮಸ್ಕಾರ ಮಾಡಿ. ಇಂದ್ರಣ್ಣ ಲಾಸ್ಟ್ ಪ್ರಶ್ನೆಗೆ ಬರ್ತಾರೆ. ಖಂಡಿತ ಡಾಕ್ಟರ್ಸ್ ಆದ ಕೂಡ್ಲೆ ಅವು ಸ್ಟುಡಿಯೋಸ್ ಆಗಿ ಖಾಲಿ ಪ್ರೊಫೆಷನ್ ಮಾತ್ರ ಮಾಡಿ ಹೇಳಿಕೊಂಡಿದ್ದಿಲ್ಲ. ಖಂಡಿತ ಅವಕ್ಕೂದೆ ಈಗ ಡ್ಯಾನ್ಸ್ ಆಗಲಿ, ಸಾಂಗ್ ಆಗಲಿ, ಆರ್ಟ್ ವರ್ಕ್ ಆಗಲಿ ಅಥವಾ ಕುಕಿಂಗ್ ಆಗಲಿ, ಹೀಗೆ ಯಾವುದೇ ಹಾಬಿಗಳು ಇತ್ತಲಕ್ಕೂ ಅದ್ರ ಪ್ಯಾಷನ್ ಆಗಿ ಈಗ ಅದ್ರ ಮೇಲೆ ವರ್ಕ್ ಮಾಡ್ತಾರೆ ಇರ್ತಲ್ಲ. ನಿಂಗೆ ಆನೆ ನೋಡಿದ ಹಂಗೆ ಚೇತನಕ್ಕ ಫುಲ್ ಸೈಲೆಂಟ್ ಫುಲ್ ಕಾಮ್ ಆಫ್ ಮೈಂಡ್ ಹಿಂಗೆ ಕೂತಿರ್ತವೆ. ಸೊ ನಿಂಗಳ ಪ್ರೊಫೆಷನ್ ಅಲ್ಲದೆ ಹಾಬಿ ಆಗಿ ಹಾಡು ಹೇಳ್ತೀರಾ ಅಥವಾ ಪೇಂಟಿಂಗ್ ಮಾಡ್ತೀರಾ? ಪೇಂಟಿಂಗ್, ಡ್ರಾಯಿಂಗ್, ಆರ್ಟ್ ವರ್ಕ್ ಎಲ್ಲ ಇಷ್ಟ. ಸಣ್ಣದಿಪ್ಪ ಸ್ಕೂಲ್ ಹೆಂಗ ಮಾಡಿಕೊಂಡಿರ್ತೇನೆ. ಮತ್ತೆ ಟೈಮ್ ಸಿಕ್ಕಿದ್ದು ಮೇಜರ್ ಆಗಿ ಕೋವಿಡ್ ಟೈಮ್ ಅಲ್ಲಿ. ಸೊ ಎಲ್ಲ ಲಾಕ್ಡೌನ್ ಎಲ್ಲ ಫಿಕ್ಸ್ ಡ್ಯೂಟಿ ಡೇಸ್ ಎಲ್ಲ, ಬಾಕಿ ದಿನ ಕ್ವಾರಂಟೈನ್ ಟೈಮ್. ಸೊ ಆ ಟೈಮಲ್ಲಿ ಸುಮಾರು ಆರ್ಟ್ ವರ್ಕ್ ಎಲ್ಲ ಮಾಡಿ ಮನೇಲಿ ಗೋಡೆಲ್ಲ ಹಾಕಿ. ಸೊ ಮೇನ್ಲಿ ಅದು ಮತ್ತೆ ಚೂರು ಗಾರ್ಡನ್. ಫ್ಲಾಟ್ ಆದ ಕಾರಣ ಬಾಲ್ಕನಿಗೆ ಎಷ್ಟು ಜಾಗ ಎಂತ ಕುಕಿಂಗ್ ಇಷ್ಟ.
ಟ್ರೆಡಿಷನಲ್ ಕುಕಿಂಗ್ ಅಲ್ಲದೆ ನ್ಯೂ ನ್ಯೂ ರೆಸಿಪಿ ತಿನ್ನಲು ಇಷ್ಟ. ಹೆರ ಹೋಗೋದು ಹೀಗೆ ಎಂತಾದ್ರು ಪ್ಲೇಸಸ್ ನೋಡ್ಲಿಂದ ಇಷ್ಟ. ಹೆಚ್ಚಾಗಿ ವರ್ಷಕ್ಕೊಂದರಿ ಹೋಗೋ ಪ್ಲಾನ್. ಇಯರ್ಲಿ ಟ್ರಿಪ್. ಇದು ಎದಗೆ ಇಂದ್ರಾಯಣ ಎಪಿಸೋಡ್ ಒಂದು ಎಂತರ ಹೇಳುದು, ನಾನ್ ಪ್ರತಿ ಎಪಿಸೋಡ್ ಈಗ ಕೇಳುವಾಗ ಒಂದು ಎಂತ ಹೇಳುದು, ಇವು ಯಾರ ಹೇಳುವ ಒಂದು ಆಲೋಚನೆ ಮಾಡಿಕೊಳ್ಳಂತ ಕೇಳಿದೆ. ಆದರೆ ಏನಾಗೆ ಚೇತನಕ್ಕನ ಹತ್ರ ಕೇಳುವಾಗ ಚೇತನಕ್ಕ ಯಾರ ಹೇಳುಗಳು ಭಯಂಕರ ಒಂದು ಎಂತರ ಹೇಳುದ ಎಕ್ಸ್ಪೆಕ್ಟೇಷನ್ ಇದ್ದು ಹಾಗೆ ಆಲೋಚನೆ ಇದ್ದು ಹಾಗೆ. ಸೊ ನೆಕ್ಸ್ಟ್ ನಿಂಗಳ ಹಿಂಗೆ ಮಾತಾಡ್ಸಿದ ಹಾಗೆ ನಾನು ನೆಕ್ಸ್ಟ್ ಇನ್ನೊಬ್ರು ಮಾತಾಡ್ಸಕ್ ಬಿಟ್ಟರೆ ನಿಂಗೆ ಯಾರು ಸಜೆಸ್ಟ್ ಮಾಡ? ನನ್ನ ಹಸ್ಬೆಂಡ್ ಡಾಕ್ಟರ್ ಮುರಳಿ ಶಂಕರ್ ಇದೆ, ಅವನ ನೋಡ ಅವರ ಮಾತಾಡಿಸುವ, ಅವ್ರು ತುಂಬಾ ಮಾತಾಡ್ಬೋದು. ಅವರ ಮಾತಾಡ್ಸುವ ಅಂತ ಹೇಳಿದ್ರೆ ಅವರ ಫೀಲ್ಡ್ ಹೆಂಗಿತ್ತು ಹೇಳಿ. ಯೂಶಲಿ ಅನಸ್ಥಿಷಿಯಾಲಜಿಸ್ಟ್ ಅಂತ ಮಾಡ್ತೊಳ್ಳಿ ಎಲ್ಲ ಜನ ಜಸ್ಟ್ ಹೊರಗ್ ಸಿಕ್ಕಿ ಎಳ್ಸುದು. ಸೊ ಅಪಾರ್ಟ್ ಫ್ರಮ್ ದಟ್ ತುಂಬಾ ಇತ್ತು. ಸೊ ನೋಡಿ ಏನಾಗ್ಬೋದು ಈ ಫೀಲ್ಡಿನ ಬಗ್ಗೆ ಚೂರು ಹೇಳಿದ್ರೆ ಎಂತ ಹೇಳಿದ್ರೆ ಖಂಡಿತ ಮೇನ್ಲಿ ಬಿಹೈಂಡ್ ದ ಬ್ಯಾಕ್, ಬಿಹೈಂಡ್ ದ ಕರ್ಟನ್ಸ್ ಅವರ ವರ್ಕ್. ಅಂದ್ರೆ ಅವರ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಹೇಳಿ ಎಲ್ಲರೂ ಬಂದ್ರೆ ಇನ್ನವರ ತಲೆ. ಸೊ ಎಸ್ ಚೇತನಕ್ಕ 2 ಎಪಿಸೋಡಿಗೆ ನಿಗಳ ಟೈಮ್ ನನಗೆ ಕೊಟ್ಟಿದ್ದೆ. ಖಂಡಿತ ಡಾಕ್ಟರ್ಸ್ ಹೇಳಿದ ಮತ್ತೆ ಅದ್ರಲ್ಲೂ ಸ್ಪೆಷಲ್ ಆಗಿ ಗೈನಕಾಲಜಿಸ್ಟ್ ಹೇಳಿದ ಮತ್ತೆ ಅವಕ್ಕೆ ಸುಮಾರಷ್ಟು ಅವರ ಶೆಡ್ಯೂಲ್ ಹೆಚ್ಚಾಗಿರುದು ಹಿಂಗಿಪ್ಪಾಗ ಇಷ್ಟು ಹೊತ್ತು ನನಗೆ ಟೈಮ್ ಕೊಟ್ಟಿದ್ದೀರಿ. 2 ಎಪಿಸೋಡಿನ ಫಸ್ಟ್ ನನಗೆ ಟೈಮ್ ಕೊಟ್ಟಿದ್ರಿ ಚೇತನಕ್ಕ. ಹಾಗೆ ಇಂದು ನನಗೆ ಅವರ ಕ್ಲಿನಿಕ್ ಅನ್ನು ಇಟ್ಟುಕೊಟ್ಟಿದ್ದವು. ಹೀಗೆ ವರ ಕ್ಲಿನಿಕ್ ಹೇಳ್ತಾರ, ವರ ಕ್ಲಿನಿಕ್ಸ್ ಅಂಡ್ ಡಯಾಗ್ನೋಸ್ಟಿಕ್, ನ್ಯೂ ಶಿವಬಾಗ್ ರೋಡ್ ಇರುವುದು. ಗೂಗಲ್ ಸರ್ಚ್ ಮಾಡಿದ್ರೆ. ಸೊ ಎಸ್ ಇಂದು ನನಗೆ ಅವರ ಕ್ಲಿನಿಕ್ ಅನ್ನು ಬಿಟ್ಟು ಕೊಟ್ಟಿದ್ದೆವು. ಹಾಗೆ ಥ್ಯಾಂಕ್ ಯು ಹೇಳ್ತಾ ಹೈಲಿ ರೆಕಮೆಂಡೆಡ್ ಚೇತನಕ್ಕನ ಬನ್ನಿ. ಯಾವುದೇ ಒಂದು ತಲೆಬಿಸಿ ಇಲ್ಲದೆ ನಿಗಳ ಪ್ರೆಗ್ನೆನ್ಸಿ ಜರ್ನಿ ಆರಾಮಾಗಿತ್ತು. ಖಂಡಿತ ಎನ್ನ ಡಾಕ್ಟರ್ ಹೇಳಿ ಹೇಳ್ತಾ ಇರ್ತದಲ್ಲ, ಬಟ್ ನಾನು ಡಾಕ್ಟರ್ಗೆ ಇಷ್ಟು ಕಾಮಾಗಿಪ್ಪದೆ ಸಾಧ್ಯವ ಹೇಳಿ ನೋಡಿದ್ದು ಇವರನ್ನೇ ಹೇಳಿದದ್ದು. ಖಂಡಿತ ಎಕ್ಸ್ಪೀರಿಯನ್ಸ್ ಅಂತೂ ನಿಮಗೆ ಯಾವುದೇ ತಲೆಬಿಸಿ ಇಲ್ಲದೆ ಹೇಳಿ. ಸೊ ಎಸ್ ಚೇತನಕ್ಕ ಖಾಲಿ ಇಲ್ಲಿ ಮಾತ್ರ ಇರ್ತದಲ್ಲ, ಖಂಡಿತ ಅವು ಫಾದರ್ ಮುಲ್ಲರ್ಸ್ ಇದೆ ಫುಲ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದವು, ಟೀಚ್ ಮಾಡ್ತಾ ಇದ್ದವು. ಸೊ ಎಸ್ ಚೇತನಕ್ಕ ಅದ್ರ ಬಗ್ಗೆ ಒಂದು ತಿಳಿಸಿ. ಫಾದರ್ ಮುಲ್ಲರ್ಸ್ ಅಲ್ಲಿ ಯೂಶಲಿ ಡೇ ಟೈಮ್ ಅಲ್ಲಿ ಒಪ್ಪಿಡಿ ಮಂಡೇ ಮತ್ತೆ ಥರ್ಸ್ಡೇ ಎಲ್ಲ ದಿನ ಇಲ್ಲಿ ಕ್ಲಿನಿಕ್ಲಿ ಅವೈಲೇಬಲ್. ಈವ್ನಿಂಗ್ 5 to 7. ಮತ್ತೆ ದೂರಕ್ಕೆಲ್ಲ ಬಪ್ಪದಾದ್ರೆ ಮಧ್ಯಾಹ್ನ 1:30 to 2:30. ಥ್ಯಾಂಕ್ ಯು ಸೋ ಮಚ್ ಚೇತನಕ್ಕ.